ಜಗದಾದಿಬೀಜಂ ನಿಗಮಾಂತವೇತ್ತಿ ನಗರಾಜಸುತೆ ರಮಣಂಗೆ ಶಂಭುವಿಂಗಗಣಿತೋತ್ಸವದಿಂದ ಶರ್ವಂಗೆ ಸರ್ವಜ್ಞ ಸರ್ವೇಶ ಸರ್ವಶಕ್ತಿತ್ವಬಹುಧಾರ ಸರ್ವಮಂಗಲಿಗೆ ಶಿವನಿತಾನಾದ ಭಾವ ವಿವರಿಸದೆ ವಚನ ಶಿವಯೋಗ ಸ್ಥಳದಿ ನಡೆದು ಶಿವಸ್ವರೂಪವನ್ನು ಗಿಟ್ಟಿಸಿ ಪರಮುರುಗ ಶಿವಯೋಗಿ ನಿನ್ನಡಿಗೆ ರೂಢಿಯೊಳು ಮೆರೆಯುವ ರೂಢ ಗುರುವರ ಜೋಡು ಪದ ಪದ್ಮಗಳಿಗೆ ಅರಗಿಸುವ ನಾಡಿನಿ ಸ್ವಾನುಭಾವದ ನೆಲೆಯ ನಾನೇನು ನೀನೇ ಎನ್ನೊಳ ಹಕ್ಕು ಏನ ನುಡಿಸಿದೊರಗಲಿ ನಾನುರುವೆ ಗುರುವೆ ಕೃಪೆಯ ಪ್ರಾತಸ್ಮರಣೀಯರಾದಂತಹ ಸದ್ಗುರು ಸಿದ್ಧಾರೂಢರ ಬಸವಾದಿ ಶಿವಶರಣರ ಚರಣಾರವಿಂದಗಳಿಗೂ ಈ ನಾಡಿನಲ್ಲೆಲ್ಲ ತತ್ವವನ್ನು ಬೋಧಿಸಿ ಆತ್ಮರನ್ನಾಗಿ ಮಾಡಿದಂತಹ ಪೂಜ್ಯ ಬಸವಾರೂಢರ ಅಡಿದಾವರುಗಳಿಗೆ ಮಾತನಾಡುವ ದೇವರೇ ಎಂದು ಭಗವಾನಂದ ಮಹಾಪ್ರಭುಗಳ ಅವರ ಅಡಿದಾವರು ಈ ಶ್ರಾವಣ ಮಾಸ ಪುಣ್ಯ ಪರ್ವದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಸಮಯ ಅತ್ಯಂತ ಪವಿತ್ರವಾದ ಈ ಸಮಯದಲ್ಲಿ ಗೀತಾ ಚಿಂತನೆಯಲ್ಲಿ ಪಾಲ್ಗೊಂಡಂತ ಎಲ್ಲ ಶರಣತಾಯಿ ತಂದೆಗಳಿಗೆ ಶರಣಾರ್ಥಿಗಳನ್ನು ಶರಣ ಹೊಂದುವುದು ನಾವೆಲ್ಲ ಭಗವದ್ಗೀತೆಯ 8ನೇ ಅಧ್ಯಾಯವನ್ನು 9ನೇ ಅಧ್ಯಾಯದ ವಿಚಾರಗಳನ್ನು ಭಗವಂತೇಂದ್ರ ಮಂದಾಧಿಕಾರಿಗಳಿಗೆ ಮಧ್ಯಮಾಧಿಕಾರಿಗಳಿಗೆ 8ನೇ ಅಧ್ಯಾಯವನ್ನ ವಿಶೇಷವಾಗಿ ಇದಿಷ್ಟನೋ ಮತ್ತೇನೋ ಅಂದ್ರೆ ಆಚೆಗಿರುವ ತತ್ವ ಜ್ಞಾನದಿಂದ ವಿಚಾರಗಳನ್ನು ಅದನ್ನ ನಿನ್ನೆ ನಾವು 2ನೇ ಶ್ಲೋಕ ರಾಜವಿದ್ಯಾ ರಾಜಭೂಷಣ ಪವಿತ್ರಮಿದ ಉತ್ತಮ ಪ್ರತ್ಯಕ್ಷಾವಗಮಂ ಧರ್ಮಂ ಈ ವಿದ್ಯೆಗಳಲ್ಲಿ ಯಾಕಂತಂದ್ರ ಕಾಕು ಕೋಕು ವಿದ್ಯೆಗಳ ಅನೇಕವಿದ್ದರೇನು ಜನ್ಮ ಸೋಕಿ ನೀಗಿಸಿ ನಿಜಾನಂದವೀಯವರ ಇಂಥ ವಿದ್ಯೆಗಳಿದ್ದರೂ ಈ ಜನನ ಮರಣಾತ್ಮಕ ಶೋಕಗಳನ್ನ ನಿವೃತ್ತಿ ಮಾಡುವುದು ಆ ವಿದ್ಯೆಗಳನ್ನೆಲ್ಲ ಆತ್ಮವಿತ್ ಶೋಕಂ ತರತಿ ಅಂತೂ ಉಪನಿಷತ್ತು ಹೇಳ್ತದೆ ಚಾಂದೋಗ್ಯ ಉಪನಿಷತ್ತು ಆದ್ರೆ ಏನಿರ್ತೈತಿ ಆತ್ಮವಿತ್ ಶೋಕಂ ತರತಿ ಆತ್ಮಜ್ಞಾನಿ ತನ್ನ ಆತ್ಮದಲ್ಲಿ ದುಃಖನ ಇಲ್ಲ ಸುಖ ಸ್ವರೂಪ ಅಂದ್ರೆ ಅವ ಈ ಶೋಕ ಸಾಗರವನ್ನು ಅದಕ್ಕೆ ರಾಜವಿದ್ಯಾ ಅದ ಪ್ರತ್ಯಕ್ಷತೆ ಧರ್ಮವನ್ನು ಮೀರ್ಲಾರ ನೋಡ್ರಿ ರಾಮಚಂದ್ರ ವಿಷ್ಣು ಭಗವಂತನ ಅವತಾರ ಇದ್ದರೂ ತಂದೆ ಪರಿಪಾಲನೆನ ಮಾಡಿ ಹಾಗಾದ್ರೆ ಧರ್ಮವನ್ನು ಮೀರಿ ಜ್ಞಾನ ಇಲ್ಲ ನಾವ ಅದ್ವಾ ಒಂದಿಷ್ಟು ಜ್ಞಾನ ಆಗಿತ್ತು ಅಂತಂದ್ರೆ ನಾವು ಬ್ರಹ್ಮನ ಆಗಕ್ಕೆ ಹೋಗ್ತೀವಿ ಎಷ್ಟೋ ಆಚಾರಗಳನ್ನ ನಾವು ವಂಚಿತವನ್ನ ಮಾಡಿ ಆಗಬಾರ್ದು ಧರ್ಮದ ಚೌಕಟ್ಟಿನಾಗ ಧರ್ಮಂ ಸುಸುಖಂ ಕರ್ತು ಎಷ್ಟು ಸರಳೀಕರಣ ಇದೆ ಎಂಪ ವಿಪರೀತವಾದ ಆರ್ಥಿಕ ಹೊರೆ ಐತಿ ಇಲ್ಲ ವಿಪರೀತವಾದ ಆಚರಣೆಯ ಹೊರೆ ಐತಿ ಹಿಂಗೇನಿಲ್ಲ ಸರಳೀಕರಣದಿಂದ ಕೊಟ್ಟು ಕೇಳಿ ನಾವೆಷ್ಟೋ ನಮ್ಮ ತಪ್ಪು ಕಲ್ಪನೆಗಳನ್ನೆಲ್ಲ ಸರಿಪಡಿಸಿಕೊಂಡ ನಾವು ಮುಂದಿನ ಪ್ರಯಾಣ ಈ ಸುಸಾಧನ ಮತ್ತೇನೈತಿ ಅವ್ಯಯ ಈ ಜ್ಞಾನವನ್ನು ಎಷ್ಟು ಬಳಸ್ತೀವಿ ನೋಡೋ ಅದ್ರ ಇಮ್ಮಡಿ ಆಗ್ತದೆ ಈ ಭೌತಿಕ ಪದಾರ್ಥಗಳನ್ನು ಬಳಸಿದಂಗ ಕಡಿಮೆ ನಾವು ದಿನ ನಂಬುದ ನಿನ್ನಿನ ದಿನ ಬಳಸಿದೇವಿ ಇನ್ನು ನಾಳೆ ಇದು ನಾಳಿನ ದಿನ ಇದು ನಿನ್ನಿದ್ ಬರ್ಲಿ ಅಂದ್ರ ಏನ ಆಗ್ಬೋದು ಹಾಗಾದ್ರ ನನ್ನದ ಹೆಂಗೈತಿ ಅಂದ್ರೆ ಅವ್ಯಯ ಇದ್ರ ಮ್ಯಾಲೆ ಎಲ್ಲಾರ್ದು ಯಾಕೆ ಶ್ರದ್ಧಾ ಇಲ್ಲ ಇದ್ರ ಮ್ಯಾಲೆ ಯಾಕಂತಂದ್ರ
ಚಲೋದ್ರ ಮ್ಯಾಲ ನಂಬಿಕೆ ಇರ್ಬೇಕಲ್ಲ. ಚಲೋ ಆದ್ರ ಇರಂಗಿಲ್ಲ. ಅದ ಯಾರು ಇರಂಗಿಲ್ಲ ಅಂತಂದ್ರ ಅದಕ್ಕೆ ಶಂಕರರು ಭಾಷೆ ಬರಿಯಾಗಿ ಅಸುರಿ ಸಂಪತ್ತಿನವ್ರು ಇರಂಗಿಲ್ಲ ಅಂತ ಹೇಳಿದ ಅಶ್ರದ್ಧಾ. ಇನ್ನ ಶ್ರದ್ಧಾನು ಐತಿ, ಮೌಢ್ಯಾಚಾರಗಳ ಮೂಢನಂಬಿಕೆ ಇತ್ತಂದ್ರು ಅದು ಏನ್ ಕೆಲಸ ಮಾಡ. ಭಗವಂತನ ಬಗ್ಗೆ ಅವನೊಂದು ಆಕಾರ ಮೂರ್ತಿಗಳನ್ನ ಏನೇನು ಮಾಡಿ ಅದು ನಂಬುದ ನಿಂಬುದ ಗೊಂದಲದ ವಾತಾವರಣ ಇಲ್ಲ. ಇದನ್ನೆಲ್ಲ ಹಾಕ್ಲಿಲ್ಲ ಅಂತಂದ್ರೆ ಮೌಢ್ಯಾಚಾರಗಳು ಮೂಢನಂಬಿಕೆಗಳು ಎಷ್ಟೋ ಆ ಇದರ ಮ್ಯಾಲ ಕಲ್ಪನೆ ಆಗ್ಯಾವ. ಒಂದು ಸರಳ ಸರಳ ಹೇಳ, ಶಕ್ತಿ ಪರವಾದಂತ ಪಾರ್ವತಿ ದೇವಿ ಆಕೆ ಒಬ್ಬಕಿನಲ್ಲ. ಅದ್ರ ಬಗ್ಗೆ ನಮಗ ಅಲ್ಲಿ ಹೇಳಾಗ ದೇವಿ ಭಾಗವತ ಆದ್ರ ಪಾರ್ವತಿ, ಚಂಡಿ, ದುರ್ಗಿ, ಇನ್ನ ಚಾಮುಂಡಿ ಹಿಂಗೆಲ್ಲ ವ್ಯವಸ್ಥೆ ಇಟ್ಟ. ದುರ್ಗಿ ಅಂತ ಬ್ಯಾರೆ ತಿಳಿದ ಅದಕ್ಕೆ ಪಶು ಬಲಿ ಕೊಟ್ಟು ಏನೇನೋ ನಾವು ಆಚಾರವನ್ನು ಕುರಿತು ಮಾಡಿ ಅದು ದುರ್ಗಿ ಅನ್ನೋ ಹೆಸರೇನೋ ಮೂಲ ಪಾರ್ವತಿಯ ಹೆಸರನ. ಪಾರ್ವತಿ ಇಂತ ಕಂದಾಚಾರಗಳನ್ನು ಮಾಡ್ಲಾಕ ಹೇಳಿಲ್ಲ. ಹಾಗಾದ್ರೆ ನಾವು ಇದು ನಂಬಿಗಿಲ್ಲನೋ ಈ ಮೂಢನಂಬಿಕೆ. ಈ ಮೂಢನಂಬಿಕೆ ಏನಾಗುತ್ತೆ, ನಾವೆಲ್ಲ ಹೊರಗೆ ಹಾಕ್ತೀವಿ. ನಮಗೆಲ್ಲ ಎಷ್ಟು ಬದುಕಲಾಕ ಸ್ವಾತಂತ್ರ್ಯತೆ ಐತಿ, ಅಷ್ಟೆಲ್ಲ ಜೀವಿಗಳಿಗೆ ಇಲ್ಲಿ ಬದುಕಲಾಕ ಸ್ವಾತಂತ್ರ್ಯ ಅಂದ್ರೆ ವಿಪರೀತ ಭಾವನೆಯಿಂದ ನಾವ ಧರ್ಮದ ಮೇಲ ಮೂಢನಂಬಿಕೆ ನಂಬುದಿತ್ತಂತಂದ್ರ ಶ್ರುತಿ ಹೇಳಿದಂತೆ ಗುರುಗಳು ಹೇಳಿದಂತೆ ನಮ್ಮ ಆಚಾರಗಳಿಗೆ. ಇಲ್ಲ ಅಂತಂದ್ರ ಮೂಢನಂಬಿಕೆ ಅಂತಂದ್ರ ಏನೇನೋ ಮಾಡ್ತೀವಿ. ಪಶುಬಲಿ, ಎಷ್ಟೋ ನರಬಲಿಗಳನ್ನು, ಇನ್ನೂ ಏನೇನೋ ಆಚಾರಗಳನ್ನು ಕುರಿತು. ಹಾಗಾದ್ರೆ ಇಂಥ ನಂಬಿಕೆಗಳು ಅವಶ್ಯಕತೆ ಇಲ್ಲ. ಇವು ಈ ಅಪನಂಬಿಕೆ ಇವು ಶ್ರದ್ಧಾ ಆಗಲಾರ್ದ ಒಂದು ಅವಿಭಾಜ್ಯ ಅಂಗನ ಇದು. ಇತ್ತು ಅಂತಂದ್ರ ಇವತ್ತನ್ನ ನಾವು ಬಳಸಂಗಿಲ್ಲ. ಶ್ರದ್ಧೆ ಇರುತ್ತೆ. ಎಷ್ಟೋ ನೋಡ್ರಿ ನೀವು, ಮೂಲ ಪರವಸ್ತು ಒಂದ ಅಂತ ಹೇಳ, ಅದಕ್ಕ ಉಪಾಧಿ ಮೂಲಕವಾಗಿ ಪರಮೇಶ್ವರ ಶೈವಾಯಿ, ವಿಷ್ಣು ಭಗವಂತ ವೈಷ್ಣವ, ಬ್ರಹ್ಮ ಅವತರಲ್ಲಿನ ಬಡದಾಡಕ್ ಚಾಲು ಮಾಡಿ. ಅವನ್ ಇದಕ್ ನಾ ಹೋಗಂಗಿಲ್ಲ, ನಾನು. ಹಾಗಾದ್ರೆ ನಿಂದ ನೀ ಹಿಡಿಯುವಲಕ್ಕ ಮೂಲ ವಸ್ತುವನ್ನು ತಿಳಿದ್ರೆ ಇದು ಎಲ್ಲಾ ಒಂದೇ ಭಾವನೆ ತಿಳ್ಕೊಟ್ಟ ಯಾವ ದೇವತೆ ಅವನಿಗನ್ಯ, ಯಾವ ದೇವರು ದೇವತೆ ಮೇಲೆ ಅದನ್ನ ಸ್ಪಷ್ಟಾರ್ಥವನ್ನ ಉಪನಿಷತ್ತ ಗುರುಗಳ ಹೇಳ್ತಾರೆ. ಅವ್ರದ್ದು ಒಬ್ರದೊಬ್ಬರಿಗೆ. ಹಂಗಾದ್ರ ಅದನ್ನು ಬರ್ದವ್ರ ಅವರಲ್ಲ. ಹಿಂಗೂ ಭಾವನೆ, ಹಿಂಗ ದೇವ್ರನ್ನ ಪರಮೇಶ್ವರನ ಅವ ನಂದಿ ವಾಹನ, ತಲೆ ಮೇಲೆ ಗಂಗಿ, ಜಟಾಧಾರಿ, ಡಮರುಗ ಅವ ವ್ಯಾಸನ ಬರ್ದಾನೆ. ಆಯ್ತ ಶಂಖ ಚಕ್ರ ಗದಾಧಾರಿ ವಿಷ್ಣು, ಲಕ್ಷ್ಮೀ ವಲ್ಲಭ ಅವನು ವಿಷ್ಣು ಪುರಾಣನು ಬರ್ದಾವ ಯಾರ? ಬ್ರಹ್ಮ ಸರಸ್ವತಿದ ನಾರದನ ಪಿತಾ ಅಂತ ಹೇಳಿ ಬರ್ದಾವ. ಮತ್ತ ಅವ್ರ ಹಿಂಗ್ ಮಾಡಿಟ್ರ ಅವ್ರನ್ನ ಕೇಳುವ ನಮ್ಮನ್ನ ಕೇಳ್ತಿರ್ಲಿ ಅಂತ ನೀವೇನಾರ ಕಲ್ಪನೆ ಮಾಡ್ಬಾರ್ದ್ರ ಇದು ಹೆಂಗಾಗಿತೀನಿ. ಶಾಲಕ ಸಾರಮೇಯ ನ್ಯಾಯ ಅವರ ಬರದಿಟ್ಟದ ವ್ಯವಸ್ಥೆ ಹೆಂಗೈತಿ ಅಂತಂದ್ರ ಆಯಾ ದೇವರಿಗೆ ಅಂಟಕೊಂಡ ಅಂತಃಕರಣ ಶುದ್ಧ ಮಾಡಿ ಮೂಲ ಪರವಸ್ತುವನ್ನು ತಿಳಿದ್ರೆ ಸಾಕು. ಯಾಕ ಒಬ್ಬೊಬ್ಬರಿಗೆ ಒಂದೊಂದು ದೇವ್ರು ಹಿಡಿಸ್ತಿರ್ತೈತಿ, ಹಿಡಿಸ್ಕೋತ ತಿಳಿ ಅದರ ತಿಳಿದ ಮೇಲೆ ಆ ಭಾವನೆಯನ್ನು ಏನ್ ಮಾಡ್ಬೇಕೈತಿ ನಾವು ಒಂದೇ ವಸ್ತುವನ್ನು ನೋಡೋದು ತಿಳಿಬೇಕು. ಇಲ್ಲ ಅಂತಂದ್ರ ಅದ್ ಹೆಂಗಾಕೈತಿ ಅಂತಂದ್ರ ಹೆಣ್ಮಗಳನ್ನ ಪಂಚಿನ ಕರ್ಕೊಂಡು ಬಂದಿದ್ದ ತಿರಿಗ್ ಹತ್ಗೂಡಕ ಅವ ಅಕ್ಕನ ಕರ್ಕೊಂಡ್ ಬಾ, ಅವನ ಹೆಸರ ಸಾಂಗಿರ್ ಎಲ್ಲಿ ಅವ್ರ ಸಂಘ. ಅಲ್ಲಿ ಹೋದ್ರು ಅಲ್ಲಿ ಹೋಗೋಣ ಏನಂದ್ರ ಆ ಗಂಡನ ಮನ್ಯಾಗ ನಾಯಿ ಒಂದು, ನಾಯಿ ನೆರೆಮನಿ ನಾಯಿ ಒಂದು, ಅದರ ಹೆಸರು ಭೀಮ್ ಇತ್ತು. ಈ ನಾಯಿ ಹೆಸರು ಸಂಘ ಕಡಿಯವ್ರು.
ಅವ್ರ ನಾಯಿ ಸಂಘ ಈ ನಾಯಿ ದಡ್ಡು ಜಗಳಾಡಿಗಳಿಗೆ ಅವಾಗ ನಮ್ಮ ಸಂಘನು ನ್ಯಾಯ ಭೀಮನು ನ್ಯಾಯ ಮಕ್ಕಳ ಕೆಡಿತು. ಹೆಣ್ಮಗಳಿಗೆ ಇದು ಅರ್ಥ ಆಗಿದ್ದಿಲ್ಲ. ನಮ್ಮ ತಮ್ಮನ ಹಿಂಗ ಬೇಯ್ತಾರ ಅಂತ ಹೇಳಿ ಹೋಗಿ ಮನೆಗ್ ಬಿಟ್ಟು ಇವನ ಹೆಸರು ಸಂಘ ಇತ್ತು. ಅವನ ಹೆಸರ ಕರ್ಕೊಂಡ ಹಿಂಗ್ಯಾಕ್ ಮಾಡ್ಕೊಂಡ್ರಿ ನಮ್ ತಮ್ಮನ್ ಕರ್ಕೊಂಡ್ ಬಂದ್ವಿ. ನಮ್ ತಮ್ಮ ಭೀಮನ್ ಇವನು ವೈರಿನು ಭೀಮ್ ಇದ್ದ ಇಲ್ಲಿಗೆ ಹಂಗ ತಂದು ಕೊಡ್ತೀವಿ. ಹಂಗಾದ್ರೆ ಇಲ್ಲಿ ನಾಯಿಗಳಿಗವ ನೀ ಯಾಕೆ ಹಾಕೊಂಡಿದ್ಯ ಅವ್ರ ಹೆಸರು ನಾಯಿ ಭೀಮ್ ನಮ್ಮ ಸಂಘ ನಾಯಿ ಜಗಳ ಆಗಿತ್ತು. ನಾವು ಭೀಮನು ಕೆಳಗ್ ಹಾಕಿ ತಂದಗಳಿಗೆ ನೀ ಯಾಕೆ ವಿಪರೀತ ತಿಳ್ಕೊಂಡದ್ವಿ ಅಂದಾಗ ಏನಾದ್ರು ಹಂಗಾದ್ರೆ ನಾವು ಆ ದೇವರ ಈ ದೇವರ ಅಂತ ಏನ್ ತಿಳಿಯಾಕ ಬಂದದ್ರ ವಾತಾವರಣ ಮುಚ್ಕೋತೀವಿ ನಾವು ತಗದ್ ಹಾಕಿಬಿಡ್ತಾರೆ. ಒಂದೇ ಚೈತನ್ಯ ಪರವಸ್ತು ಏನೈತಿ ಉಪಾಧ್ಯಾತ್ಮಕ ದೇವರುಗಳನ್ನ ನೀನ್ ಇಲ್ಲೇ ಕೂತು ಮಾಡಿದ್ರು ಮತ್ತೊಂದು ಆಗಿಬಿಡ್ತೈತಿ. ಅಷ್ಟಕ್ಕ ದೇವರ ಬಗ್ಗೆ ಹೆಂಗ ಕಲ್ಪನಾ ಮಾಡ್ತಿ ಹಂಗ ದೇವ್ರ. ಹಾಗಾದ್ರೆ ಅಕಲ್ಪಿತವಾದ ವಸ್ತು ಏನ್ ಮಾಡಿತ್ ನೋಡು ಅದು ಒಂದೇ ಅಂತ ಹೇಳ್ತಾರೆ. ಅದನ್ನ ನಂಬಲಿಲ್ಲ ವಿಪರೀತ ಇದು ಮೌಢ್ಯಾಚಾರಗಳ ಮೂಢನಂಬಿಕೆ. ಈ ಮೂಢನಂಬಿಕೆಯನ್ನ ಬಹಳಷ್ಟು ಸದ್ಗುರುಗಳ ಸತ್ಶಾಸ್ತ್ರಗಳ ತೆಗೆದು ಹಾಕ್ತಾರೆ. ಪ್ರಾಥಮಿಕ ಹಂತಕ್ಕೆ ತೆಗಿಯಂಗಿಲ್ಲ, ಅದು ಬೇಕಾದ ಮುಂದೆ ಅದರ ಮುಂದೆ ನಮ್ಮ ಅಂತಃಕರಣ ಶುದ್ಧಿಯಾಗಿ ಆ ಪರವಸ್ತುನ ಸಾಕ್ಷಾತ್ಕಾರ ಆದ್ರ ಆ ದೇವರು ಬೇರೆ ಅಲ್ಲ, ಈ ದೇವರು ಭಾವೇ ಅಲ್ಲ, ಎಲ್ಲವೂ ಒಂದೇ ವಸ್ತು ಅಂತ ಜ್ಞಾನೋದಯ ಆದಾಗ ಎಲ್ಲಿ ಹೊಡೆದಾಡುತ್ತೆ ನಮ್ಮ ದೇವರು ನಿಮ್ಮ ದೇವರು ಎಲ್ಲಾರ ದೇವರು ಭಾವನೆ. ಅದಕ್ಕೆ ಏನಾಗ್ತತಿ ಈ ಅಶ್ರದ್ಧಾ ಶ್ರದ್ಧೆ ಐತೆ ಅಂದ್ರೂ ಮೂಢನಂಬಿಕೆ ಇತ್ತಂದ್ರೆ ಅದು ಅಶ್ರದ್ಧಾದಷ್ಟ ಕೆಲಸ ಮಾಡಕ್ಕೆ. ಹಂಗಾದ್ರೆ ಅಶ್ರದ್ಧಾ ದಾನ ಪುರುಷ ಅಶ್ರದ್ಧೆ ಇವಾಗ ಏನ್ ಮಾಡ್ತಾನಂತಂದ್ರ ಅವ ವಿಚಾರ ಮಾಡ ಅಶ್ರದ್ಧಾ ದಾನ ಪುರುಷ ಧರ್ಮಶಾಸ್ಯ ಪರಂತಪ ಅಪ್ರಾಪ್ಯಂ ಮಾಂ ನಿವರ್ತಂತೆ ಮುಕ್ತು ಸಂಸಾರ ವರ್ತನೆ. ಅಲ್ಲಿ ಶಂಕರ ಹಿಂಗ ಭಾಷೆ ಬರೀತಾರು, ಈ ಧರ್ಮವನ್ನ ನಂಬಲೇ ಇಲ್ಲ ಅಂತಂದ್ರ ಅವ್ರ ಅಸುರಿ ಸಂಪತ್ತಿನವರ ದೇಹವೇ ಆತ್ಮ ಅನ್ನೋ ಭಾವನೆ ಮುಚ್ಕೋತಾರ. ಈ ದೇಹವೇ ಆತ್ಮ ಇದ್ದಾಗ ಇನ್ನೊಂದು ದೇವರು ಎಲ್ಲಿತ್ತರು ಹಣ ದೇವರು ಏನಂತಾರು ಇನ್ನೊಂದು ದೇವ್ರು ಇಲ್ಲ ಅಂತಾನು. ಹಿಂಗಂತೇಳಿ ಹಿರಣ್ಯ ಕಶ್ಯಪು ಅಂದಿಲ್ಲ. ಇತಿಹಾಸನ ಯಾಕೆ ನೋಡ್ಬೇಕಾಗೈತಿ ಅಂದ್ರ ಈ ಗೀತಾ ಹೇಳಿದಂಗ ವಿಪರೀತ ತಿಳ್ಕೊಂಡ ಏನಾಗೈತಿ ಅನ್ನೋದನ್ನ ನಮಗ್ ಬುದ್ಧಿಯಾಗ ತಿಳಿಯೊಳಗ. ಹಿರಣ್ಯ ಕಶ್ಯಪ್ ಏನಂತಂದವ ಪ್ರಹ್ಲಾದನಿಗೆ ನಾನು ದೇವರು. ಹಂಗಾದ್ರೆ ನಾನು ದೇವರು ಯಾವ್ದನ್ನ ಕುರಿತು ಹೇಳ್ತಾನು ಈ ದೇಹವನ್ನು ಕುರಿತು ಹೇಳ್ತಾನ. ಆತ್ಮ ಚೈತನ್ಯದಿಂದ ಆದ್ರೆ ಹೇಳಕ್ ಬರಂಗ ನಾ ದೇವರು. ಅವಾಗ ಮಗು ಪ್ರಹ್ಲಾದ್ ಹೇಳ್ತೈತಿ ನನಗ ನಿನಗ ಕೂಡೆ ಈ ಜಗತ್ತಿಗೆ ಕೂಡೆ ಒಬ್ಬ ದೇವರು ಅವ ಅಪ್ಪದಾನ ಎಲ್ಲಾರಿಗೆ ಆ ದೇವರು ಈ ದೇವ್ರು ನನ್ನ ಹೊಟ್ಟಿಲೆ ಹುಟ್ಟಿ ನನಗ ಹಿಂಗೈತಿ ಅಂದವನು ಏನ್ ಮಾಡಿದ ಅದನ್ನ ಅವನನ್ನ ಹೊಡಿಸ್ಕೊಂಡ್ರು. ನೀ ಎಷ್ಟು ಬಡದ್ರುನು ನನಗ ನಿನಗ ಇದ್ದ ದೇವರು ಒಬ್ಬ ಬೇರೆನು. ಈಗ ನನ್ನ ಮಗುವಿನ ಮೇಲೆ ದ್ವೇಷ ಬೆಳಿತಿ ಉಂಟ ಯಾವಂದವ ಹಿರಣ್ಯ ಇವ ಹಿಂಗ್ ಮಾತಾಡ್ತಾನಂತಂದ್ರೆ ಇವನಿಗೆ ವಿಷ ಕುಡಿಸನ್ ಖೈರನ್ ಅವನ ಹೆಂಡತಿ ಎಷ್ಟಾದ್ರೂ ಮಾತು ಹೃದಯ ಮಗುವಿಗೆ ನನ್ನ ಕೈಯಾರಿ ಹೆಂಗ ವಿಷ ಕುಡುದು ನೀ ಕೊಡ್ಲೇಬೇಕು ನನ್ನ ಆಜ್ಞೆಯನ್ನು ದೇಹಾತ್ಮ ಬುದ್ಧಿ ಹಿಂಗ ಮಾಡಿಸ್ತೇನೆ. ಅವ ಯಾರ ನಾನ್ ಯಾರು ನಾ ಪರಮಾತ್ಮ ಆದ್ರ ಈ ದೇಹ ನನ್ನ ಆಜ್ಞೆಯಲ್ಲಿ ಆಗ್ತಿಲ್ಲ ಹಿಂಗೆಲ್ಲ ಕಲ್ಪನೆಗಳನ್ನ ನಾವು ವಿಚಾರ ಮಾಡಂಗಿಲ್ಲ. ಹಂಗಾಗಿ ಏನ್ ಮಾಡಿದ ಕುಡಿಸು ದೈವ ಕಾಪಾಡ್ದಿತ್ತಂದ್ರೆ ಯಾವ ಮೂಲದಿಂದಲೇ ಕಾಪಾಡ್ತೈತಿ. ಅವ್ ಕುಡ್ದ ಅವನ ಮ್ಯಾಲ ವಿಷ ಏನ್ ಪರಿಣಾಮ ಮಾಡ್ಲಿಲ್ಲ. ಅವನಿಗನಿಸ್ತು ವಿಷ ಕುಡಿದ್ರು ಸಾಯಿಲಿಲ್ಲ ಅಂತ ಅಂದ್ಕೊಳಕ್ ಏನ್ ಮಾಡುದು. ಅವ ಅಂದ ಉಳಿದೈದಿ ಉಳಿವದ ನಾಳಿಂದ ನಾನ ದೇವ್ರನ್ನ ಯಾವ ಇನ್ಯಾವ ದೇವ್ರು. ಯಾಕಂದ್ರ ಇವ್ ಎಲ್ಲ ದೇವತೆಗಳನ್ನ ಗೆದ್ದಕ್ಕಿರಿಂದ ಎಲ್ಲಾ ಲೋಕಗಳಿಗೆ ಅಧಿಪತಿ ಆದ ಅನಬೇಡ. ಅದನ್ನ ನಾವು ಏನು ನಾನು ಇವ್ನ ಹೆಂಗ ಮಾಡಿತ್ತು ಇವ್ ನನ್ ಕೊಡ್ಬೇಕು ಅವಾಗ ತಾನು
ಕಾಳ ಸರ್ಪನ್ ಕಾಳಿಂಗ ಸರ್ಪವನ್ನು ತಂದ ಪೆಟ್ಟಿಗೆ ಒಳಗಿಟ್ಟು ಪೆಟ್ಟಿಗೆ ಒಳಗಿಟ್ಟ ಹೇಳ್ತಾನ, ನಿನಗ ಮಾಣಿಕ್ಯದ ಹಾರ ತಂದೈತಿ, ಆ ಪೆಟ್ಟಿಗೆ ತೆಗೆದು ಹಾಕೊಳ್ಳೋದು. ಏನ್ ದೈವ ವ್ಯವಹಾರ. ಹೋಗಿ ನೋಡ್ತಾನು ಮಾಣಿಕ್ಯದ ಹಾರನ ಹಾಕೊಂಡ್ ಇದ್ರಿಗೆ ಬಂದ. ಏನ್ ತಲೆ ಕೆಡ್ಸಕೈತಿ ನಂದು ಎಷ್ಟು ತಲೆ ಕೆಡಿಸ್ತಾನ. ಅದಕ್ಕಾಗಿ ಇವನ್ ಹಿಂಗ್ ಮಾಡೋದು ಬೇಡ. ಏನ್ ಮಾಡುದು, ರಾಜ ಭಟ್ರಿಗೆ ಹೇಳ್ತಾನು, ದೊಡ್ಡ ಪ್ರಪಾತ ನದಿನ ದೂಷಿ ಬರೋಗ್ರಿ. ಇಷ್ಟ್ಯಾಕಾತು ಅಂದ್ರ ದೇಹಾತ್ಮ ಬುದ್ಧಿ ಇದ್ದಲ್ಲಿ ಹಿಂಗ. ನಾವೆಲ್ಲ ದೇಹಾತ್ಮ ಬುದ್ಧಿಗಳಿದ್ದಲ್ಲಿ ಸ್ವಾರ್ಥತೆ ನಮ್ಮಲ್ಲಿ ತಯಾರಾಕೈತಿ. ಭಗವಂತ ಹೇಳಿದ ಮಾತಿನ ಕಡೆ ಲಕ್ಷಣ ಕೊಡು. ಅದಕ್ಕ ಶ್ರದ್ಧಾದಾನ ಅವ್ರ ಶಂಕರ್ತರು ದೇಹಾತ್ಮ ಬುದ್ಧಿ ಉಳ್ಳ ಅವ್ರ ಪರಮಾತ್ಮನ ಮಾತಿನ ಮೇಲೆ ವಿಶ್ವಾಸ. ಹಾಗಾದ್ರೆ ಅವನ ಪ್ರಪಾತಕ್ಕೆ ನುಗ್ಗಿಸಿಬಿಟ್ಟ. ಅದರಿಂದ ಎಲ್ಲಾರನ್ನ ನುಗ್ಗಿಸಿಬಿಟ್ಟ. ನುಗ್ಗಿಸಿಗಳಿಗೆ ಹೋಗಿ ಪ್ರಪಾತದಲ್ಲಿ ಅವನ ಮಗು ಹೇಳ್ದ, ನಾನು ತೊಟ್ಟಲ್ದಾಗಿಂದ ಇಳಿಸಿದಂಗ ಅಂತ ಹೇಳಿ ಇಳಿಸಿ ಮತ್ ಹೊತ್ತು ಮನಿಗ್ ಬಂದ ಬಿಟ್ಟ. ಎಲ್ಲಿ ಬಂದ? ಅರಣ್ಯಾಕ್ಷ. ನೀ ಏನ್ ನನ್ನ ನುಗ್ಸಿತ್ ನೋಡ, ಅವ ಒಬ್ಬ ದೇವರು ನನ್ನ ಕಾಪಾಡಿ ತಿಳಿ ನುಗ್ಸಕ. ಏನ್ ಮಾಡ್ರಿ ಇವ್ ಆಗವಲ್ಲ. ಏನ್ ಮಾಡುದು ಅಂದ್ರ ಆನಿಗೆ ಮದ ಬರಿಸದ ಹುಡುಗನ ಆನಿಗೆ ತುಳಿಸಿ ಬಿಡ್ಬೇಕಂತ ಹೇಳಿ ಎಲ್ಲ ದೈವ ಕಾಪಾಡಾಗ ಆತರ ಆಗತ್ತೆ. ಅದು ನಮ್ಮ ಭಾವನೆಗಳಿಗೆ ಸ್ಪಂದನೆ ಮಾಡ್ತೈತಿ. ದೈವ ಹೇಗ ನಮ್ಮನ್ನ ರಕ್ಷಣೆ ಮಾಡ್ತೈತಿ ಅಂತ ಹೇಳಿ ಸ್ಪಂದನೆ ಮಾಡಾಗ ಆನಿ ಕಾಲಿ ಕಟ್ಟಿ ತುಳ್ಸಾಕ್ ಹೋದ್ರು ಅದು ಆನಿ ಮಂಡಿ ಊರಿ ಅವನಿಗೆ ನಮಸ್ಕಾರ. ಅವನಿಗೆ ಪ್ರಹ್ಲಾದ ಹತ್ತ ತಲಿ ವಿಪರೀತ. ಮನಿಗ್ ಬಂದ ಈ ದೇವ್ರತಿ ಎಲ್ಲೇನ ಎಲ್ಲಾ ಕಡೆ ತುಂಬ್ಯಾನಂತ. ಎಲ್ಲಾ ಕಡೆ ಅಂದ್ರ ಈ ಕಂಬದಾಗ, ಈ ಮನ್ಯಾಗ ಎಲ್ಲ ಈ ಕಂಬದಾಗ ತುಂಬ್ಯಾನ, ಆ ಕಂಬದಾಗ ತುಂಬ್ಯಾನ, ಈ ಕಂಬದಾಗ ತುಂಬ್ಯಾನ ಅನ್ಕೋತ ಕಡೆ ಮೂಲ ಬಾಗಲ ಕಡೆ ಹೋಗಿ ಈ ಕಂಬದಾಗ ತುಂಬ್ಯಾನ. ಅದತ್ಲೆ ಬಡದ ಕಂಬ ಇಬ್ಬಾಗ ನರಸಿಂಹ ಅವತಾರವನ್ನು ತೊಟ್ಟು ಬಂದ. ಅವನ್ ಏನ್ ಮಾಡಿದಂದ್ರ, ಅವ ಹೇಳ್ಕೊಂಡಿದ್ದ, ನನಗ ಮನುಷ್ಯನಿಂದು ಸಾವಾಗಬಾರ್ದು, ಮೃಗಗಳಿಂದೂ ಸಾವಾಗಬಾರ್ದು, ಮನ್ಯಾಗ ಆಗಬಾರ್ದು, ಮನ್ಯಾಗ ಹೊರಗಾಗಬಾರ್ದು, ಮತ್ತ ಮುಂಜಾನೆ ಆಗಬಾರ್ದು, ರಾತ್ರಿ ಆಗಬಾರ್ದು, ಹಿಂಗ್ ಬೇಡ್ಕೊಂಡಿದ್ದವ್. ಹಂಗಾದ್ರ ಅವನ್ ಬೇಡ್ಕೊಳಕ್ ವರ ಕೊಟ್ಟಿದ್ದಮ್ಮ. ಅವನ್ ಏನ್ ಮಾಡಿದ, ಇತ್ತ ಮುಂಜಾನೇನು ಅಲ್ಲ, ಸಂಜೆನೂ ಅಲ್ಲ, ಇನ್ನೂ ಅಷ್ಟು ಬಿಸಿಲು ಬಾಗಲದ ತೊಲಬಾಗಲ ಮ್ಯಾಲ ಕೂತವ್ ಹಟ್ಟಿ ಹರಿದ. ಏನ್ ಮಾಡಿದ, ದೇಹಾತ್ಮ ಬುದ್ಧಿ ಇದ್ದವ್ರೆಲ್ಲ ನಾವು ಹಂಗಾದ್ರ ಮಗು ಇತ್ ನೋಡ, ಓಡಿ ಬಂದ. ಹಂಗಾದ್ರ ನೀ ಏನ್ ಬೇಡ್ತಿ ಬೇಡ ಪರಮಾತ್ಮ ಭಕ್ತಲ್ಲ. ಏನ್ ಬೇಡ್ತಿ ಬೇಡ. ಏನ್ ಬೇಡ್ಬೇಕು ಅಂತ ಅಂದ, ಈ ಸಕಲ ಜೀವರಾಶಿಗಳ ಯಾವ ಈ ಶಬ್ದ ಸ್ಪರ್ಶ ರೂಪ ರಸ ಗಂಧದ ಮೇಲೆ ಅತಿಶಯವಾದ ಪ್ರೇಮವನ್ನು ಇಟ್ಟಾವ್ ನೋಡು, ಅಟ್ಟ ಪ್ರೇಮ ನಿನ್ನ ಪಾದದಡಿಗೆ ಬರುವಂತ ಶ್ರದ್ಧಾ ಎಷ್ಟ ಅನ್ಯೋನ್ಯವಾಗಿತ್ತು. ಶ್ರದ್ಧಾ ಇರಲಾರ್ದವಂದ ಏನಾಯ್ತು ಅಂತಂದ್ರ ಅವ್ರ ದೃಷ್ಟಾಂತ ಯಾಕೆ ತಗೋಬೇಕಾಗಿತ್ತು ನಾವು ಅಂತಂದ್ರ, ಇವಂಗ ನಾವ್ ಇರ್ತೀವ್ ಅಂತ. ನಾವ ಮನುಷ್ಯ ಎಲ್ಲ ಮೂತೆಲ್ಲ ಮನುಷ್ಯ ಅಂದಿರ್ತೈತಿ. ನಮಗ ಒಳಗ ಗುಣಗಳೆಲ್ಲ ರಕ್ಕಸರಂಗಿದ್ದು ಅಂದ್ರ ನಮಗ ಸುರಿ ಸಂಪತ್ತಿನವರ ಅಂತ ನಮ್ಗೆ ಕೆಟ್ಟ. ನಾವು ಒಳಗ ರಾಕ್ಷಸ ಭಾವನೆಗಳನ್ನು ಹೋಗಿಸ್ಕೋಬಾರ್ದ, ಸದ್ಗುಣಗಳ ಭಾವನೆಗಳನ್ನು ಹೋಗಿಸ್ಕೊಂಡು ಅಂದ್ರೆ ದೇವತೆಗಳಂತ ಸಂಬೋಧನೆ ಮಾಡಿ. ಹಿಂಗಾಗ ಅಶ್ರದ್ಧಾ ದಾನ ಪುರುಷ ಧರ್ಮಶಾಸ್ಯ ಪರಂತಪ ಅಪ್ರಾಪ್ಯ ಮಾಂ ನಿವರ್ತನೆ. ಈ ದೇಹಾತ್ಮ ಬುದ್ಧಿ ಉಳ್ಳವ್ರು ಎಂದರೆ ಪರಮಾತ್ಮನೊಡನೆ ಒಂದೇ ಆಕಾರನಂದ್ರ ಯಾಕ ಈ ದೇಹ ಐತಿ ಅಂದ್ರ ಈ ದೇಹಕ್ಕೆ ಒಂದು ಒಳಗ ಸೂಕ್ಷ್ಮ ದೇಹ ಒಂದ್ ಐತಿ. ಅದರಲ್ಲಿ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳು ತುಂಬ್ಯಾವ. ಅದರಿಂದ ರಾಗದ್ವೇಷಗಳ ತುಂಬ್ಯಾವ. ಅದರಿಂದ ಏನಕತಿ, ಬರೇ ಸ್ವಾರ್ಥತೆ ಅನ್ನೋದು ನಮ್ಮಲ್ಲಿ ತಯಾರ. ಸ್ವಾರ್ಥ ಯಾವಾಗಿತ್ತು ನಮಗ ಅದರಿಂದ ಏನಕತಿ, ಪಾಪ ಹೆಚ್ಚು ಮಾಡಕ. ಪಾಪದಿಂದ ಏನ್ ತಯಾರಕತಿ ಅಂತಂದಾದ್ರ ನರಕಕ್ಕೆ ಹೋಗಿ ಅಪ್ರಾಪ್ಯ ಮಾಂ ನಿವರ್ತನೆ ಮೃತ್ಯು ಸಂಸಾರ. ನನ್ನನ್ನು ಪಡಿಲಿಲ್ಲ, ತಿರುಗಿ ಬಂದೆ ಅವ್ರು ಎಲ್ಲಿ ಹೋಗ್ತಾರು ಅಂತಂದ್ರ
ಮೃತ್ಯು ಸಂಸಾರ ಮತ್ ಸಾಯುದು ಮತ್ ಸಾಯುದು ಮತ್ ಹುಟ್ಟುದು ಮತ್ ಸಾಯುದು ಬಂಟ್ರು ಬಾಳ ಅದಾರಿ ಮಾನವ ನೀವಲ್ ಮತ್ ನಮಗ್ ಹಿಂಗ ಮಾನವ ಜನ್ಮ ಕೋಟಿ ಜನ್ಮ ಕೊಡ್ಲಿ ನಾವು ಹುಟ್ಟಾಕ್ ಸಾಧ್ಯ ಹಿಂಗೂ ಅದಾರ ಹಾಗಾದ್ರೆ ಹೆಂಗ್ ಸತ್ತತಿ ನಾವ ಪುನಃ ಮಾನವ ಜನ್ಮ ಬರುವಂತ ಸತ್ಕರ್ಮಗಳನ್ನ ಮಾಡ್ತಾ ಇರ್ಬೇಕು ಅಂದ್ರ ಮಾನವ ಹಂಗ ಅದಕ್ಕಂತೇಳಿ ಕರ್ಮಿ ಮುಮುಕ್ಷ ಅಭ್ಯಾಸಿ ಅನುಭವಿ ಆರುಢ ಜನ್ಮಗಳ ವ್ಯವಸ್ಥೆ ಅಂತ ಹೇಳ್ತಾರೆ ಹಂಗಾದ್ರೆ ನಾವು ಅಸುರಿ ಸಂಪತ್ತಿನಿಂದ ಕೂಡ್ಕೊಂಡಿದ್ದೀವಿ ಅಂದ್ರ ಪುನಃ ಮಾನವ ಜನ್ಮ ಲಭ್ಯ ನರಕ ತೀರಿಯ ಯೋನಿಗಳ ಆಕ್ಕವು ಅಂತ ಭಾಷೆ ಬರೀ ನರಕ ಅಂತಂದ್ರ ಏನ್ ಅದನ್ನೇನ್ ನೋಡಂಗಿಲ್ಲ ವೈತರಣಿ ನೀನ್ ಇದನ್ನೈತಿ ಗರುಡ ಪುರಾಣಕ್ಕೆ ಹೋದ್ರ ಅದರದ ನರಕ ವರ್ಣನೆ ಬಹಳ ಹೇಳ್ತಾರೆ ಮಲಮೂತ್ರದಾಗ ಹಾಕಿ ಹೇಳ್ತಾರೆ ಏನೇನೋ ಮಾಡಿ ಬೆಂಕಿಯಾಗ ಹಾರಿಸ್ತಾರೋ ಇದಕ್ಕ ಸಾಕಷ್ಟು ಅದಾವ ಸಂದೀಪ ಹಿಂಗಾದ್ರೆ ಅಲ್ಲಿದ್ ಹಾದ್ ಬಂದ ಮೇಲತ್ತ ಮಾಡಿದ ಅಪರಾಧ ಆಗಿದ ಆಗಿ ಬಂದ ಹೊರಗೆ ಬಂದ ಮೇಲತ್ತ ತೀರ್ಯ ಯೋನಿಗಳಿಗೆ ಈ ನಿಕೃಷ್ಟವಾದ ಯೋನಿ ಹಂದಿ ಕಟ್ಟಿ ಕ್ರಿಮಿ ಕೀಟ ಇವು ಆಗುದು ಅವು ನಮ್ ಮುಂದ ಅದಾವ ಅಂದ್ರ ನಾವ ಹಂಗ ಆಗಿ ಬಂದದ ಇವತ್ತು ನಾವು ತಿಳ್ಕೊಳಂಗಿಲ್ಲ ಪ್ರಕೃತಿಯಲ್ಲಿ ಒಂದು ನಿಯಮನ ಆಯ್ತು ತಿಳ್ಕೊತ ಹಂಗಾದ್ರೆ ಪರಮಾತ್ಮನಲ್ಲಿ ಹಿಂಗ ನೇಮ್ ಇಲ್ಲ ಪಾಪದ ಫಲವನ್ನು ಉಣಲಾಕ ಅವ ಹಿಂಗಾಗಿ ಬಂದವು ನೀನು ಒಂದು ಕಣ್ಣು ತೆರೆದು ನೋಡು ಈ ಮಾನವ ಜನ್ಮದಿಂದ ಅದರಿಂದ ಬಿಡಿಸ್ಕೊಲಿಲ್ಲ ಅಂತಂದ್ರ ಭಗವಂತನ ಮಾತು ನೀರ್ದಂಗ ಹೌದು ನೀರ್ದಂಗ ಆಗಿರ್ ನೀರ್ಬಾರ್ದು ಚಲೋ ಹೇಳ್ತಿದ್ರ ಆ ಮಾತನ್ನ ನಾವು ಚಾಚು ತಪ್ಪದೆ ಪಾಲಿಸ ಭಗವಂತ ಎಲ್ಲರಿಗೂ ಹಿತೈಷಿ ಕೆಟ್ಟ ಮಾಡ್ಬೇಕಂತ ಯಾರನ್ನೂ ಕೆಟ್ಟಕ್ಕೆ ಒಯ್ಬೇಕನ್ನುವಂತ ಭಾವನೆ ಚಲೋನ ಹಿತೈಷಿನ ದುರ್ಯೋಧನನಿಗೆ ಹಿತೈಷಿಯಾಗಿ ಹೇಳ್ತಾನ ಕೃಷ್ಣ ಪರಮಾತ್ಮ ಯುದ್ಧ ಬೇಡ ಅವ್ರಿಗೊಂದು 5 ಗ್ರಾಮ್ ಕೊಟ್ಟು ಬಿಡು ಯುದ್ಧದೆಲ್ಲ ನೀನವು ಹಿತೈಷಿ ಒಂದನು ಹಸುರಿ ಸಂಪತ್ತಿನ ಇತ್ತು ಒಂದ್ ಚೂಜಿ ಮೇಲಿನ ಮಣಿ ಅಂತ ಮಣ್ಣು ಕೂಡ ನೀ ಯಾಕೆ ಕೊಡಬೇಡ ನೀನ ಹಂಗಾದ್ರೆ ನಾವು ಹಿಂಗ ಆಚರಣೆ ಮಾಡಿದ್ವಿ ಅಂದ್ರೆ ನಾವು ದುರ್ಯೋಧನ ಅಶ್ರದ್ಧೆ ಯಾವಾಗೂ ಯಾವ ಕಾಲಕ್ಕೂ ಶ್ರದ್ಧೆ ಇರಬೇಕು ಎಂತ ಶ್ರದ್ಧೆ ಇರಬೇಕು ಅಂದ್ರ ಭಗವಂತನ ಕಡೆ ಮುಖ ಮಾಡುವ ಅದಕ್ಕೆ ಶ್ರದ್ಧೆ ಇತ್ತು ಅಂತಂದ್ರ ಶ್ರದ್ಧಾವಾನ್ ಲಭತೆ ಶ್ರದ್ಧೆ ಉಳ್ಳವನಿಗೆ ಜ್ಞಾನೋದಯ ಅಶ್ರದ್ಧೆ ಉಳ್ಳ ನೋಡಿ ಹಂಗಾದ್ರೆ ಮೂಲ ಪರಮಾತ್ಮನ ಹೆಂಗ ಅದನ್ನು ನನಗ್ ಹೆಂಗ್ ಗೊತ್ತಾಗುತ್ತೆ ಅಂತಂದ್ರ ಮಯಾ ತಥಾ ಮಿದಂ ಸರ್ವಂ ಜಗದವ್ಯಕ್ತ ಮೂರ್ತಿ ಮತ್ಸ್ಥಾನಿ ಸರ್ವಭೂತಾನಿ ನಿಜಾಹಂ ಕ್ರೀಶ್ ಅವಸ್ಥಿತ ಮಯಾ ತಥಮಿದಂ ಸರ್ವ ನಾನು ಪರಮಾತ್ಮಗೆ ಎಲ್ಲದರಲ್ಲಿ ಹಾಕಿ ಹೋಗ್ತೇನೆ ಸೂತ್ರೇ ಮಣಿಗಣ ಇವತ್ತಿಂದ ಹೇಳ್ಯಾರ ಇಲ್ಲಿ 7ನೇ ಇದ್ದೆ ನಾವೆಲ್ಲ ಜಪಮಾಲೆ ಅಂತ ತಗೊಂಡಿದ್ವಿ ಅವು 108 ಅಂತ ಇರ್ತಾವ ಯಾರು ಎಷ್ಟು ಇಟ್ಕೊಂಡಿರ್ತಾರ ಅವ್ ದಾರಿ ಇಲ್ಲದ ನಾವ್ ಹಿಂಗ ಅನ್ಸ್ಕೊಳ್ತೀವ ಅಂತಂದ್ರ ಹುಚ್ಚುಚ್ಚು ಬೀಳ್ತಾವ ಅದನ್ನ ಹೆಂಗ ಒಂದು ಶಿವಾಯಮ ಹಿಂಗ್ ತಗೊಂಡು ಎಣಿಸ್ಕೊಳ್ತೀವಿ ಅದಕ್ಕೆ ದಾರಿ ಇತ್ತು ಅಂತಂದ್ರ ಇಡೀ ಅವತನ್ನೆಲ್ಲಾ ಮಣಿಗಳನ್ನ ಒಂದು ವ್ಯವಸ್ಥೆ ದಾರ ಸೂತ್ರ ಎಲ್ಲ ಮಣಿಗಳಲ್ಲಿ ಹೆಂಗ್ ಇಲ್ಲಿ ಯಾವ ಜೀವಿ ಅದಾವನಂದ್ರ ಅವತರಲ್ಲೆಲ್ಲ ಹಾಸು ಹೋಗ್ತಾಗಿ ಬಿಟ್ಟಾರ ಎಲ್ಲಾದ್ರಲ್ಲಿ ತುಂಬಿ ಬಿಟ್ಟಾರ ಎಲ್ಲಾದ್ರಲ್ಲಿ ತುಂಬಿ ಬಿಟ್ಟರು ನಮಗ್ ಯಾಕೆ ಕಾಣಂಗಿಲ್ಲ ಅಂತಂದ್ರೆ ನಮ್ಮಲ್ಲಿ ವ್ಯವಸ್ಥೆನ ಬೇರೆ ಐತಿ ಅಜ್ಞಾನದ ಒಂದು ಪರಿ ಇರೋಣದರಿಂದ ಕಾಣಬಿಡುದಿಲ್ಲ ಜ್ಞಾನದ ಪರಿ ಏನ್ ಮಾಡ್ತೈತಿ ಮುಚ್ಚದಂಗ ಮಾಡಿರ್ತೈತಿ ತೆರೆದಿಟ್ರು ಮುಚ್ಚದಂಗ ಎಲ್ಲಾ ಕಡೆ ಅದಾನ ತಾವ್ ಹೇಳ್ತಾನಂದ್ರ ಕಾಡಲ್ದಷ್ಟು ಅವ ಇದ್ದನು ಕಾಣ್ಲಾಕ್ ಬರ್ಲಾರಷ್ಟು ಒಂದು ಅವಿದ್ಯ ಆವರಣ ಹಂಗಾದ್ರೆ ಮಯಾ ತತ ಮಿದಂ ಸರ್ವಂ ಜಗದ್ ಅವ್ಯಕ್ತ ಮೂರ್ತಿನ ವ್ಯಕ್ತ ಅಂತಂದ್ರೆ ಇಂದ್ರಿಯಗಳಿಗೆ ಗೋಚರವಾಗುವ ಪರಮಾತ್ಮ ಹೆಂಗದಾನೋ ಇಂದ್ರಿಯಗಳಿಗೆ ಗೋಚರ ಇಂದ್ರಿಯಗಳಿಗೆ ಗೋಚರ ಆಗ್ತತಿ ಯಾವ ವಸ್ತು ಅಂದ್ರೆ ಸಾವಯವ ವಸ್ತು ಸಾವಯವ ಸಾಕಾರ ವಸ್ತುಗಳ ಇಂದ್ರಿಯಗಳಿಗೆ ಗೋಚರ ಸಾಕಾರ ಇದ್ದದ್ದು ಒಂದು ಏನಾಗ್ತೈತಿ
ಒಮ್ಮೆ ಅದು ಜನನಕ್ಕ ಮರಣಕ್ಕ ಒಳಪಡತೈತಿ. ಹಂಗಾದ್ರ ನಾ ಹಂಗಿಲ್ಲ, ನಾನ್ ಹೇಗದನು ಅವ್ಯಕ್ತದನು, ಇಂದ್ರಿಯಗಳನ್ನ ಮೀರಿ ಆಚೆಗೆ. ಹಂಗಾದ್ರ ನಿರಾಕಾರ ನಿರ್ಗುಣ ಹಿಂಗ ಪರಮಾತ್ಮ ಮೂಲ ಸ್ವರೂಪ. ಹಿಂಗಿದ್ದದ ಮೂಲ ಸ್ವರೂಪವನ್ನು ನಾವ ಅರ್ಥ ಮಾಡ್ಕೊಲಿಲ್ಲ ಅಂತಂದ್ರ ಹಂಗಾದ್ರೆ ಜ್ಞಾನೋದಯ ಆಗಂಗಿಲ್ಲ. ಪೂರ್ಣ ಪರವಸ್ತುವಿನ ಜ್ಞಾನೋದಯ ಆದಾಗ ಪರಮಾತ್ಮ ಹಿಂಗದ ಕಲ್ಪನೆ. ಸಗುಣ ಪರಮಾತ್ಮ ಅನ್ನೋದಾನಂದ್ರ ಅವ ಇಷ್ಟು ಮಾಯೋಪಾದಿಯಿಂದ ಕೂಡ್ಕೊಂಡಾನು. ಮಾಯೋಪಾದಿ ತೆಗೆದ್ರೆ ಶಿವ ಚೈತನ್ಯ ಹಿಂದೆ ಜ್ಞಾನೋದಯ. ಅದಕ್ಕ ಮಯಾ ತತಮಿದಂ ಸರ್ವಂ ಜಗದ್ ಅವ್ಯಕ್ತ ಮೂರ್ತಿ ಮತ್ಸ್ಥಾನಿ ಸರ್ವಭೂತಾನಿ. ನೋಡ್ರಿ, ಈಗ ನಮಗೆಲ್ಲ ಈ ಊರುಗಳಿಗೆ ಒಳಗ ಆಕಾಶ ಅಂತಕ್ಕೆ ಮನಿಗಳು ಅದಾವ. ಮನಿಗಳು ಎಷ್ಟ ಅದಾವ ಅಂತಂದ್ರ ಆಗ್ತದ. ಆ ಮನಿಗಳೊಳಗ ಆಕಾಶನ ಒಳಗ ಹೋದಂಗ ಅನಿಸ್ತೈತಿ ನಮ್ಗೆ. ಏನ ಆಕಾಶದಾಗ ಮನಿ ಅದಾವೋ, ಮನ್ಯಾಗ ಆಕಾಶ ಐತಿ. ನಮ್ಮ ಕಲ್ಪನೆ ಹಂಗೈತಿ, ಮನ್ಯಾಗ ಅನ್ಸ್ತೈತಿ. ಈಗ ಇಲ್ಲೆಲ್ಲ ಕೂತಾ ಇದೀವಿ, ಆವರಣ ಐತಿ, ಇಲ್ಲಿ ಬೈಲೈತಿ ಅಂದ್ರ ಈ ಮಂದಿರದೊಳಗ ಆಕಾಶ. ಹಂಗಾದ್ರೆ ಇದಕ್ ಸರಿ ಕಲ್ಪನೆ ಏನು? ಮಂದಿರನ ಆಕಾಶದಾಗ ಐತಿ ತಿಳ್ಕೊಳ್ಳೋದು ಸರಿ ತಿಳುವಳಿಕೆ. ಮಂದಿರದೊಳಗ ಆಕಾಶ ಐತಿ ತಿಳ್ಕೊಳ್ಳೋದು ತಪ್ಪು ಕಲ್ಪನೆ. ಹಂಗಾದ್ರ ಆಕಾಶ ಎಷ್ಟು ಮನಿ ಮಾಡ್ತಿ ಮಾಡು, ಎಷ್ಟು ಊರ ಮಾಡ್ತಿ ಮಾಡು, ಏನ್ ಮಾಡ್ತಿ ಎಲ್ಲ ಕಡೆ ಹಾಸು. ಜನಸಾಮಾನ್ಯರ ತಿಳುವಳಿಕೆ ಏನಿರ್ತೈತಿ? ಮೂಲ ಬೈಲನ್ನ ನೋಡುದಲ್ಲ, ಅಷ್ಟ ನೋಡ. ಒಡದಾಗ ಬೈಲೈತೆ ತಾನ, ಒಡದಾಗ ಬೈಲ್ ನೀರ್ ತರಕ್ ಬರ್ತೈತೆ, ಒಳಗ್ ಕೈ ನೀರ್. ಅವ್ರ ತಾತ್ವಿಕ ವಿಚಾರ ಮಾಡವ್ರ ಬೈಲಿನೊಳಗ ಕೊಡ ಆಯ್ತ. ಹಿಂಗಾಗಿ ಶಾಸ್ತ್ರಗೆ ಅವ್ರಿಗೆ ನಮ್ಗ ವಿರುದ್ಧ ಯಾಕೆ ತಿಳುವಳಿಕೆ? ಸರಿಯಾದ ತಿಳುವಳಿಕೆ ಮಾಡ್ತಾರೆ. ಕೊಡದಾಗ ಬೈಲೈತತ್ತ ತಿಳ್ಕೊಂಡದು ಸರಿಯೋ, ಬೈಲೊಳಗ ಕೊಡ ಆಯ್ತತ್ತ ತಿಳ್ಕೊಂಡದು ಸರಿಯೋ ಅಂತಂದ್ರ ಬೈಲೊಳಗನ ಕೊಡ. ಕೊಡದಾಗ ಬೈಲಿಲ್ಲ. ಯಾಕ ಅಂತಂದ್ರ ಬೈಲ ಇದ್ದದ್ರೊಳಗ್ ಹಿಂಗ ಅವ್ ಮಾಡಾಣ ಹಿಂಗ ಆಗಿ ಬಂದು ಒಳಗ್ ಹೊಕ್ಕಂಗ. ಆದ್ರ ವಾಸ್ತವಿಕ ಹೆಂಗೈತಿ? ಬೈಲೊಳಗ ಕೊಡ. ಇದು ಸತ್ಯ ಮಾತು. ಹಂಗಾದ್ರ ಪರಮಾತ್ಮನ ಇವತ್ರೊಳಗದಾನ ಅನ್ನೋದು ತಿಳಿದು, ಹಂಗಾದ್ರೆ ಪರಮಾತ್ಮನಲ್ಲಿ ಇವೆಲ್ಲ ಅದಾವತ್ತು ತಿಳ್ಕೊಂಡ್ರೆ ಮತ್ಸ್ಥಾನಿ ಸರ್ವಭೂತ ಅಲ್ಲಲ್ಲಿ ಎಲ್ಲ ಸರಿ. ಮತ್ ನಾವ್ ಇಲ್ಲೆಲ್ಲ ಪರಮಾತ್ಮ ಬಿಟ್ಟ ಇದೀವ ಅಂತಂದ ಇವಂದ್ ಏನು ಸ್ವತಂತ್ರ ಐತಿಪ್ಪ ಇಲ್ಲಿ? ಏನೇ ಭೂಮಿ ಉಂದ, ನೀರು ಉಂದ, ಈ ಜಗತ್ತು ಮಾಡಿದವನಿಂದ, ಇನ್ನ ಆದ ಹೊರಗಿಂದ ಐತಿ ಬಿಡ. ಇದನ್ನ ಏನ್ ಇವ್ ಮಾಡ್ಕೊಳಕ್ ಬಂದೈತೆ ಜೀವನ? ನಾವ್ ಮಾಡ್ಕೊಂಡಿವನು? ನಾವ ಒಂದು ವೇಳೆ ಈ ಶರೀರ ಮಾಡ್ಕೊಳ್ಳುವಷ್ಟು ನಮಗ ಸಬಲೀಕರಣ ಇತ್ತಂದ್ರೆ ಹೆಂಗ ಮಾಡ್ಕೊತಿದ್ವಿ? ವೈದ್ಯಕೀಯ ನೀವ ಹೆಂಗ ಮಾಡ್ಕೊತಿದ್ವಿ? ಇಂದ್ರು ಚಂದ್ರು ಹಿಂಗಾಗ್ತಿದ್ವಿ ನಾವು. ಅವ ಅದಾಕರೆ ಹುಡುಗ ಒಂದಿಟ್ಟು ಕಪ್ಪದ, ತಾನ ಕೈಯಾಗ ಕಪ್ಪಿದ್ದಂದ್ರೆ ಅವ ಸರಿ ಮಾಡ್ಕೊತಿದ್ದಿಲ್ಲ. ಹಂಗಾದ್ರೆ ಈ ಶರೀರ ಭಗವಂತ ಕೊಟ್ಟದ್ದೈತ ನಮ್ಮ ತಲೆಯಾಗ ಯಾವಾಗ ಬರು? ಶರೀರ ಕೊಡುಗೆನ ಭಗವಂತ ಕೊಟ್ಟದ್ದೈತಿ. ಯಾಕ? ಪ್ರಕೃತಿ ವ್ಯವಸ್ಥೆ ಐತಿ, ಪ್ರಕೃತಿ ವ್ಯವಸ್ಥೆ ಐತಿ. ತನು ಇದೆ ಏನು ನನ್ನೋಳು ಹೊಂದಿತಿ, ಜನನ ಮರಣ ಕಾರ್ಯ ನಿನ್ನೀ ಶರೀರದೋಳು ನೆನೆವಾಲಿಸುವ ಸೋಂಕು ಅರಿವುಣವ ವಾಸಿಸುವ ತನವಾರದು. ಈ ನುಡಿಗಳು ಜನಿಪವೆಲ್ಲಿಂದ ಹಸುಗಳು ನೆಮ್ಮಿಹವು ಏನು ಎನ್ನ ನನಗೊಳಿಸಿ ನಡೆಸುವವರು ಆರು. ಇಷ್ಟೆಲ್ಲ ಸದ್ದು ಮಾಡ್ಯಲ್ಲ. ನಂದಂತೆ ಅನ್ನುವಂತ ನೀ ಜೀವ ಒಂದು ಕಣ್ಣು ಹೋಗಿ ಏನೋ ಕೊಟ್ಟಿಗೆ ಬಿಡೋದು ಓದ್ಪ ಮಾಡ್ಕೋಬೇಕಲ್ಲ. ಏನು ಯಾಕೆ ಬರುದಿಲ್ಲ? ಇದೆಲ್ಲ ಪ್ರಕೃತಿ ವ್ಯವಸ್ಥೆಯಿಂದ ಭಗವಂತನ ಕೊಡುಗೆ. ಯಾವ ಏನು ಮಾಡಿದ್ರು ಪ್ರಕೃತಿ ವ್ಯವಸ್ಥೆದಂಗ ಮಾಡ್ಲಾಕಿಲ್ಲ, ಯಾವನಿಗೆ ಬರುದಿಲ್ಲ. ಎದ್ಕಂತ ಡಾಕ್ಟರ್ MD ಆಗ್ಯಾನಂತ ಅಂದ್ರು ಅವು ಏನಾರೇ ವ್ಯತ್ಯಾಸ ಅದಕ್ಕೆ ತಾತ್ಪೂರ್ತಿಕ ಮಾಡ್ತಾರ ವಿನಃ ಮೊದಲಿದ್ದಂಗ ವ್ಯವಸ್ಥಿತವಾಗಿ ಮಾಡ್ಲಾಕಿ ಬರ. ಹಂಗಾದ್ರೆ ಮೊದಲಿಂದು ವ್ಯವಸ್ಥಿತ ಮಾಡಿದ ಅವನು ನಾವು ನೆನಿಬೇಕು, ರೊಕ್ಕ ಕೊಟ್ಟು ಕೈ ಮುಗಿದು ಬರ್ಬೇಕು. ಎಲ್ಲರ ನಮ್ಮಲ್ಲಿ
ಮೂಢ ಭಾವನೆ ಐತೆ ಅಂತ ಅಂದ್ರ ಭಗವಂತ ಕೊಟ್ಟ ನಾನು ಭಾವನೆ ಬಂತಂದ್ರ ಅವಾಗ ಸರಿ ಆಗ್ತದೆ. ಹಂಗಾದ್ರೆ ಏನ್ ಹೇಳ್ತಾನು, ಮತ್ಸ್ಥಾನಿ ಭೂತಾನಿ, ನನ್ನಲ್ಲೇ ಈ ಜೀವಿಗಳೆಲ್ಲ ಅದ. ನಚಾಹಂ ತೇಷು ಅವಸ್ಥಿತ, ನಾನು ಅವುಗಳಲ್ಲಿಲ್ಲ. ಭ್ರಾಂತಿಯಿಂದ ಏನ್ ಕಾಣಕತ್ತೈತಿ, ಅವರಲ್ಲೆಲ್ಲ ದೇವ್ರದ. ಹಂಗಾದ್ರೆ ಭ್ರಾಂತಿಯಿಂದ ಹೊಡೆದಾಗ ಆಕಾಶ ಅಂದಂಗ ನಾವು. ಹಾಗಾದ್ರ ಹೆಂಗ ಆಕಾಶದಾಗ ಕೂಡ ಐತಿ. ಹಂಗಾದ್ರೆ ಭಗವಂತನಲ್ಲೇ ನಾವೆಲ್ಲ ಅದೀವಿ ಹೊರತಾಗಿ ನಮ್ಮಲ್ಲಿ ಎಲ್ಲ ಸಾಧ್ಯ. ಯಾಕಂತಂದ್ರ ಆ ಪಾವರನೇ ಇಲ್ಲ ನಮ್ಮಲ್ಲಿ. ಆ ಪಾವನ ಅದಕ್ಕ ಮಯಾ ತತಮಿದಂ ಸರ್ವಂ ಜಗದ್ ಅವ್ಯಕ್ತ ಮೂರ್ತಿನ ಪೂರ ಪರಮಾತ್ಮ. ಇಷ್ಟ ಹಾಸೊಕ್ಕರ ಯಾಕೆ ಕಾಣುವಲ್ಲ ನೀ ಹೇಳಿದಂಗ ಅಂತ ಅಂದ್ರ ಅವ ಇಂದ್ರಿಯಗಳಿಗೆ ಗೋಚರ ಅಲ್ಲ. ಒಂದ್ ವೇಳೆ ಆ ಪರಮಾತ್ಮ ಇಂದ್ರಿಯಗಳಿಗೆ ಗೋಚರ ಆಕಿತ್ತಂದ್ರ ಅವನು ಜನನ ಮರಣಕ್ಕೆ ಒಳಗಾಗ್ತಿದ್ದ. ನಾವು ಜನನ ಮರಣಕ್ಕೆ ಒಳಗಾಗದೀವಿ. ಈ ಭೂಮಿ ಮುಂದೊಂದು ದಿನ ಲಯ ಆಕತಿಲ್ಲೋ, ನೀರು ಲಯ ಆಕೈತಿ, ಗಾಳಿ ಆಕೈತಿ, ಬೆಂಕಿ ಆಕೈತಿ, ಆಕಾಶ ಮತ್ ಪುನಃ ಬೇರೆ ಸೃಷ್ಟಿ ಆಕೈತಿ ಅಂತ ಜಗತ್ತಿನ ವ್ಯವಸ್ಥೆ ಹೇಳ್ತಾನೆ. ಹಂಗಾದ್ರೆ ಇವ ಮೂರ್ತದವನನ ಹಿಂಗಾಗ್ತವು, ಪರಮಾತ್ಮನು ಹಿಂಗ ಮೂರ್ತ. ಖರೆ ಪರಮಾತ್ಮನ ಬಗ್ಗೆ ಹಿಂಗೆಲ್ಲಾ ಮಾಡ್ಯಾರಲ್ಲ, ಅಲ್ಲೇ ಅಲ್ಲಿ ಗುಡಿ ಒಂದು ಮಾಡ್ಯಾರ, ಒಂದು ತೀರ್ಥ ಕ್ಷೇತ್ರ ಮಾಡ್ಯಾರ, ಅಂತೆಂತ ಪವಿತ್ರ ಮಾಡ್ಯಾರ. ಅಧಿಕಾರಿ ವ್ಯವಸ್ಥೆಗೆ ಅನುಗುಣವಾಗಿ ಮಾಡ್ಬೇಕು. ಅವ್ರ ಮಾಡಿದವ್ರೇನು ನಾವು ಈಗಿನವ್ರು ಆಧುನಿಕರಲ್ಲ. ಪ್ರಾಚೀನತೆ ವ್ಯವಸ್ಥೆ ಇಟ್ಟಾರು. ಮಾನವನಿಗೆ ಸೌಲಭ್ಯದ ರೀತಿಯಿಂದ ಅಲ್ಲೇ ದೇವರ ಕಲ್ಪನೆ ಮೂಡಿಸಿ ಅದಕ್ಕೆ ಅಂಟ್ಕೊಳ್ಳಿರ್ತ. ಆ ಸಗುಣ ಪರಮಾತ್ಮನ ಅಂಟುಕೊಳ್ಳೋದ್ರಿಂದನ ಅಂತಃಕರಣ ಶುದ್ಧಿಯಾಗುದಿರ್ತದೆ. ಈಶ್ವರಾನುಗ್ರಹ ದೇವ ಮೂಸಾರ್ಥ. ಹಂಗಾದ್ರ ಅದ ಸತ್ಯ ಅಂತ ನಾವು ಅಲ್ಲಿಗೆ ಸ್ಥಗಿತ ಆಗಬಾರ್ದು. ಅದ್ರ ಬಗ್ಗೆ ವಿಚಾರ ಮುಂದಿನ ಸ್ಟೆಪ್ ವಿಚಾರ ಮಾಡಿದ್ರೆ ಅವ್ಯಕ್ತ ಸ್ವರೂಪ ಪರಮಾತ್ಮ ಹೇಗದಾನು ಇಂದ್ರಿಯ ಹಂಗದಾನತ್ತ ಅವ ಪರಮಾತ್ಮ ಅನ್ಸ್ಕೊಳಕ್ ಯೋಗ್ಯದಾನ. ಹಿಂಗ ಸಾವಯವಾಗಿತ್ತು ಅಂತಂದ್ರ ಪರಮಾತ್ಮ ಎಂದೂ ಅದಕ್ಕ ಜಗದ ಅವ್ಯಕ್ತ ಮೂರ್ತಿನ ವ್ಯಕ್ತ ಅಲ್ಲ ಅವ್ಯಕ್ತ. ಇಂದ್ರಿಯಗಳು ನಮ್ಮ ಕಣ್ಣೆಲ್ಲ ಯಾವುದನ್ನ ನೋಡ್ತಾವೋ ವ್ಯಕ್ತವಾದದ್ದ ನಾವೇನ್ ಮಾಡ್ತೇವೆ, ವ್ಯಕ್ತವಾದ. ನೀ ಇಟ್ಟೆಲ್ಲ ಎಳೆಸನ್ ತೋರ್ಸ ಅಂತ ಅತಿರ್ತಾರ ನಮಗ. ನಾವೊಂದು ದೇವಾಲಯದೊಳಗೆ ಹೋಗಿ ನೋಡ ದೇವ್ರ ಅಂತಂದ್ರ ಅವ ಏನತ್ತಾನ, ದೇವ್ರ ವಿಚಾರ ಮಾಡವ ಹೆಂಗ ದೇವ್ರ ಆಕೈತಿ ನನ್ ಮುಂದ ಕಲ್ಲ ಹಚ್ಚಾತಾನ. ಹಂಗಾದ್ರೆ ನಿನಗೆ ದೇವ್ರ ಬಗ್ಗೆ ಕಲ್ಪನೆ ಹೆಂಗಿರ್ಬೇಕು ಅಂತ ಮೊದಲ ಆ ಕಲ್ಪನೆ ಮೂಡ್ಸ್ಕೊಂಡಿದ್ದೀವ ಅಂದ್ರ ದೇವ್ರ ಕಲ್ಪನೆ. ನಮ್ಮಲ್ಲಿ ಬರೇ ವಿತರ್ಕದ ಕಲ್ಪನೆ ಇದ್ದು ಅಂತಂದ್ರ ಅವ ಸರಿಯಾಗಿ ನಮ್ಮನ್ನ ದಾರಿಗೆ ಒಯ್ದು. ಅದಕ್ಕಾಗಿ ಅವ್ಯಕ್ತವಾದಂತಹ ಪರಮಾತ್ಮನನ್ನ ವ್ಯಕ್ತವಾಗಿ ತಿಳಿದು ಮಾಡಿಟ್ರಿ. ಯಾಕಂತಂದ್ರ ಅಧಿಕಾರಿ ಪ್ರಭೇದ ಮಾನವ. ಇದ ಮಾನವನಿಗೂ ಪರಮಾತ್ಮನಿಗೂ ನಂಟಸ್ತಿಕೆ ಯುಗಯುಗಾಂತರಗಳಿಂದ ಇದು ಬಿಟ್ಟದ್ದಿಲ್ಲ. ನೀವು ಮಾನವಾಗಿ ಬಂದಾನಂದ್ರೆ ಒಂದು ದೇವರನ್ನ ಬೇಕಾ. ಹಂಗಾದ್ರೆ ಯಾವ ದೇವರನ್ನ ಹಿಡಿದ್ರು ಒಂದು ಗಚ್ಚಿಡಿ ಅಂದ್ರು ಮುಂದೆ ಬಂದ ಮೇಲತ್ತ ಈ ತತ್ವಕ್ಕೆ ಬಂದ ಮೇಲತ್ತ ಅವೆಲ್ಲ ದೇವರು ಒಂದೇ ಪರಮಾತ್ಮನ ಉಪಾಧಿಗಳು ತಿಳಿದಿವಂತಂದ್ರ ಮುಗ್ದಂಗ. ಇಲ್ಲರ ಆದ ದೇವ್ರು ಬೇರೆ ಈ ದೇವ್ರು ಬೇರೆ ಗಚ್ಚಿರ್ತೀವಿ. ಎಷ್ಟು ನಾವು ಮೌಢ್ಯರಿದೀವ ಅಂದ್ರ ನಮ್ಮ ಮನಿ ದೇವ್ರ ಅಂತಿರ್ತೀವಿ. ಎಲ್ಲ ಹೇಳ್ತೀವಿ. ನಾ ಹೇಳುದೆಲ್ಲ ಹೊಸಾದಲ್ಲ, ಹಳ್ಳಿದ. ಇಲ್ಲಿ ತರದ್ ಹೊಸ ದೃಷ್ಟಾಂತನು ಹಿಂದಿನೂ ಅದ, ಉಪನಿಷತ್ತುನು ಹಿಂದಿಂದ, ಗೀತಾನು ಹಿಂದಿಂದ, ಹೇಳುದೂನು ಹಿಂದಿಂದ. ಹಂಗಾದ್ರೆ ಏನಾಗ್ತೈತಿ ಅಂತಂದಾದ್ರ ನಮ್ಮ ಮನಿ ದೇವ್ರತ್ತ ನಾವ್ ಆದಾಗ ನಮಗ ಸ್ಪೆಷಲ್ ಇರ್ಬೇಕಲ್ಲ ಆ ದೇವ್ರ. ಅಲ್ಲಿ ಹೋಗೋಣ ಎಷ್ಟು ಮಂದಿ ಬರಾಕತ್ತಾರು, ಆ ಊರನ ಹೊಂಟ ಬರ್ತಾನ. ನೀವೆಲ್ಲ ಎಷ್ಟೋ ನಮ್ಮ ದೇವ್ನಿ ದೇವ್ರಿಗೆ ಅಂದ್ರ ನಮ್ಮ ದೇವ್ರಿಗೆ ನೀ ಅಲ್ಲ. ಹಾಗಾದ್ರೆ ದೇವ್ರಿ ಆರಾಮನು ಅಲ್ಲ, ಅವ ಎಲ್ಲ ಆರಾಮ. ಹಿಂಗ ಭಾವನೆ ಬರ್ತಂದ್ರ ಅಂದ್ರ ಯಾಕೆ ಅದರ ಬಗ್ಗೆ ತಾತ್ಸಾರಾತ್ಮಕ ಮನೋಭಾವನೆ ಬರ್ತೈತಿ. ಹಂಗಾದ್ರ ಹಿಂಗ ನೀ ಇದ್ದದ್ ಹೇಳ್ತಿ ಎಲ್ಲಾದ್ರಗಿಲ್ಲ ನನ್ನಲ್ಲೇ ಎಲ್ಲ ಅದಾವತಿ. ಯಾಕೆ ಜೀವಿಗಳ ಕಾಣಂಗಿಲ್ಲ? ಮತ್ಸ್ಥಾನಿ ಸರ್ವಭೂತಾನಿ ಏನಾಗೈತಿ ಅಂತಂದ್ರ ಮತ್ಸ್ಥಾನಿ ಸರ್ವಭೂತಾನಿ ನ ಪಶ್ಯತಿ ಯೋಗಮಾಯ ಸಮಾವೃತ ಭೂತ ಬನ್ನಚ ಭೂತಸ್ಥೋ ಮಮಾತ್ಮ ಭೂತ ಭಾವ. ನನ್ನಲ್ಲೇ ಇದ್ರು ನಚ ಮತ್ಸ್ಥಾನಿ ಭೂತಾನಿ ಪಶ್ಯಮಿ
ಯೋಗಮಾಯ ಸಮಾವೃತ. ಹಿಂದಕ್ಕೆ ಹೇಳಲ್ಲ, ನಾಹಂ ಪ್ರಕಾಶ ಸರ್ವಸ್ಯ ಯೋಗಮಾಯ ಸಮಾವೃತ. ಅದೊಂದು ಆವರಣ ಆಗೋಣದರಿಂದ ಎಲ್ಲಾ ಕಡೆ ಇದ್ದು ಪರಮಾತ್ಮನನ್ನು ನೋಡ್ಲಾಕ್ ಬರಲಾರ್ದಷ್ಟ ಆವರಣ ಮಾಡಿ. ಹಂಗಾದ್ರೆ ಬರೇ ಎಲ್ಲಾ ಕಡೆ ಇದ್ದು ತಿಳಿಯಲ್ದಂಗನ ಐತೇನಂತಂದ್ರೆ ತಿಳಿಸಾವ್ರೊಬ್ಬರ ಅದಾರಲ್ಲ, ಅದನ್ನ ನೋಡಿ ತಿಳಿಸಿ ಅವನ ಮಾಡಿದ ಏನ್ ಮಾಡಿದ ಅಂತಂದ್ರ ಈ ಮೂಡ್ರಿಗೆ ತಿಳಿಯಂಗಿಲ್ಲ ಬಾತ್ ಮತ್ತ ನರರೂಪದಿಂದ ಆಗಿ ಬಂದ ಅದನ್ನ ತಿಳಿದ ಬುದ್ಧಿ ಒಳಗೆ ಪ್ರವೇಶ. ಮತ್ಸ್ಥಾನಿ ಸರ್ವಭೂತಾನಿ ನ ಪಶ್ಯ ಯೋಗ ಮಾಯ ಸಮಾವರ್ತ. ಆವರಣ ಇದೆ. ಆವರಣ ಆಗೋಣದ್ರಿಂದ ನಾನು ಹಿಂಗ ಎಲ್ಲಾ ಕಡೆ ಇದ್ದದ್ದು ಕಾಣ. ಇದ್ದ ವಸ್ತುವಿನ ಮ್ಯಾಲ ಆವರಣ ಆಗ್ತೈತಿ ಅಂದ್ರೆ ಇದ್ಯಾನ್ ನಮ್ಗೆ ಶಾಸ್ತ್ರ ಪ್ರಸಾದ ಕಾಣ್ತೈತಿ, ಇದ್ಯಾನ್ ಚೆನ್ನಾಗಿ ನೋಡೋದು ನನ್ಗೇನ್ ಸರಿಯಲ್ಲ, ಹಿಂಗೂ ವಿಚಾರ ಮಾಡ್ತಾನೆ. ಅಲ್ಲಿ ಯಾಕೆ ಹೇಳ್ಯಾನು, ನೀವು ಇಂಥ ತರ್ಕ ಮಾಡಿದ್ರೆ ನಾವು ನಿಮ್ಮನ್ನು ವಿಚಿತ್ರವಾಗಿ ಕೇಳ್ಬೇಕಲ್ಲ. ನೀ ಎಲ್ಲಿ ನಾ ಕೇಳ್ರಿ ನೀವೇನತ್ತೀರಿ, ಮನ್ಯಾಗದನ. ಇಲ್ದಿದ್ರೆ ನೀ ಎಲ್ಲಿದಿ, ಆ ವಿಷಾಗದನ ಅಂತ ಹೇಳಿ. ನೀ ಎಲ್ಲಿದಿ, ನಾ ಹೊಲ್ದಾಗದನ. ನೀ ಎಲ್ಲಿದಿ, ಅತನ್ಯಾಗ. ನಿನ್ನ ಅತಣಿ, ನಿನ್ನ ಹೊಲ, ನಿನ್ನ ಅಗಸಿ ಮನಿ ಎಲ್ಲ ಆಕಾಶದಾಗೈತೋ, ನಮ್ ಬೇರೆ ಬೇರೆ. ನಿಂದು ಬೇರೆ ಕಾಣ್ತೈತಿ, ನಿಮ್ಮದು ಬೇರೆ ಇಲ್ಲನ. ನಮ್ ಬಗ್ಗೆ ನಾವ್ ಹೇಳಿದ ವಿಪರೀತಗೊಳಿಸೋದು. ನೀವ್ ಇದ್ದದ್ದು ಸತ್ಯ ಮಾತೋ ಏನು ಸುಳ್ಳು ಇದ? ಸತ್ಯ ಮಾತು. ಇಡೀ ಬ್ರಹ್ಮಾಂಡನ ಆಕಾಶದಾಗೈತೆ ಅನ್ನುವಾಗ ನಾವ್ ಹೊಲದಾಗಿದ್ದೀನು, ನಾವ್ ಮನಿ ಅದನ್ನ ನಿನ್ನ ಪರಿಚ್ಛಿನ್ನ ಭಾವನೆ ಕಲ್ಪನೆ ತೆಗದ್ ನೋಡ್ರಿ. ಎಲ್ಲಿ ನಾವೆಲ್ಲ ಇದ್ದದ್ದು ಆಕಾಶ ಏನು ಮುಚ್ಚೈತೇನು? ಯಾರದಿದ್ರು ನಾವು ಆಕಾಶದಾಗ ಇದೀವ ಅಂತ ಯಾಕೆ ನಮ್ ತಲೆ ಒಳಗ್ ಬರಂಗಿಲ್ಲ ಅಂತಂದ್ರ ಅದರ ಬಗ್ಗೆ ಕಲ್ಪನಾನ ಮುಚ್ಕೊಳಂಗಿಲ್ಲ. ಸತ್ಯ ಸಂಗತಿಯೋ ಏನು ಸುಳ್ಳು ಸಂಗತಿಯೋ? ಸತ್ಯ ಸಂಗತಿ. ಆಕಾಶವಾಗಿದ್ದದ್ದು ಸತ್ಯ ಸಂಗತಿ. ಕಾಣುವತ್ ಯಾಕ ಅಂತಂದ್ರ ಅದನ್ನ ನೀವು ಹೇಳ್ರಪ್ಪ, ಯಾಕೆ ಕಾಣಲಿ ಆಕಾಶ? ಇದ್ದ ಆಕಾಶದೊಳಗಿದ್ದದ್ದು ಸತ್ಯವನ್ನ ಯಾಕೆ ಹೇಳ್ಬಾರ್ದು ನೀವು? ನಾ ಮನ್ಯಾಗ ಅದನ್ನತಿ. ಮನಿ ಎಲ್ಲಿ ಐತಿ ಅಂದ? ಆ ಮನಿ ನಮ್ಮದಿ, ನೀವು ಊರಾಗತಿ. ನೀವು ಊರ್ ಎಲ್ಲಿ? ಇವು ಹಿಂದೆ ಏನಕ್ಕವು ತರ್ಕದ ಶೈಲಿ ಹಿಂಗ ಮನುಷ್ಯನನ್ನ ವಿಚಾರ ಮಾಡ. ಹಂಗಾದ್ರ ವಾಸ್ತವಿಕ ಸಂಗತಿ ಆತ. ಹಂಗ ಪರಮಾತ್ಮನಲ್ಲಿ ಇವೆಲ್ಲ ಇದನ್ನು ಕಾಣುವಂತಂದ್ರ ಯೋಗ ಸಮಾವೃತ ನಾಹಂ ಪ್ರಕಾಶ ಹಿಂದ ಕೇಳ. ಹಂಗಾದ್ರ ಭೂತ ಬ್ರಹ್ಮಚ ಎಲ್ಲಾ ಭೂತಗಳ ಹೃದಯದಲ್ಲಿ ಚಾಲ. ನೋಡ್ರಿ ನೀವು, ನಮ್ಮ ಹೃದಯಕ್ಕೆ ನಮ್ಮ ಶರೀರಕ್ಕೆ ಬೇಕಾದಂತ ಹಾರ್ಟದ ವ್ಯವಸ್ಥೆಯನ್ನು ಮಾಡಿರ್ತಾನೆ. ಈ ಶರೀರಕ್ಕೆ ಹಾರ್ಟ್, ನಮ್ದು ಎಲ್ಲ ಹಾರ್ಟ್ ಒಳಗೆ ಪಂಪ್ ಮಾಡ್ತೈತೆ. ಹಾರ್ಟ ನಮ್ಮ ಅಧೀನದಿಂದ ಬಡಿತೈತೋ ಏನ್ ಆತನ ಅಧೀನದಿಂದ ಬಡಿತೈತಿ? ವಿಚಾರ ಮಾಡೋ ಸಂಗತಿ. ನಾ ಇದ್ದಾಗನ ಬಡಿತೈತಿ ಅಂದ್ರ ನೀ ಹೋಗ್ಬಿಡ್ತಿದ್ದಿಲ್ಲ, ಹಾರ್ಟ್ ಫೇಲ್ ಆಗ್ಬಿಡ್ತಿದ್ದಿಲ್ಲ ನೀ. ಏನ್ ಇದೇ ಇದು ಇದ್ದ ಹೆಂಗ ಹೋದ ಹಾರ್ಟ್ ಫೇಲ್ ತಂತಿ ಒಂದು ಕೈಯಾಗ ಇಲ್ಲ. ಹಂಗಾದ್ರೆ ಈ ಶರೀರದೊಳಗೆ ಹಾರ್ಟ್ ವ್ಯವಸ್ಥೆ ಮಾಡ, ಈ ಶರೀರದೊಳಗೆ ನಿನಗೆ ಬದುಕಲಾಕ ಬೇಕಾದಂತ ಅನ್ನ ನೀರಾದಿಗಳನ್ನ ಹಾಕಿರ ಅದನ್ನ ರಸ ಭರಿತ ಮಾಡಿ ತಿರುಗಿ ರಕ್ತಕ್ಕ, ಮಾಂಸಕ್ಕ, ಮಜ್ಜಾಕ, ಮೇಧಸ್ಸಕ್ಕ, ಎಲುವಿಗೆ ಸಜ್ಜು ಮಾಡ ಮಾವ ಇವ ಮಾಡ್ಕೊತಾನ. ಅದ್ ಹೆಂಗ ಪರಿವರ್ತನಶೀಲ ಆಗಂಗ್ ಮಾಡಿರ್ತಾನ. ಅದನ್ನ ಕಣ್ ತೆರೆದ್ ನೋಡ್ಲ. ಹಂಗಾದ್ರೆ ಭೂತ ಬ್ರಹ್ಮಚ ಒಂದು. ಹಂಗಾದ್ರ ಮಾನವನಲ್ಲಿ ಹಿಂಗದಾನಂದ ಬಳಕ ಅವನ ಸರ್ವಜ್ಞತ್ವವನ್ನು ನೋಡು. ಹಿರಿಬೇಟತಿ ಅದಕ್ಕೆ ಹಾರ್ಟದ ವ್ಯವಸ್ಥೆ ಅದು ಇಡಲ್ದನ ನಡಿತೈತೇನೋ. ಅದ ಎಷ್ಟು ಸೂಕ್ಷ್ಮ ಹಾರ್ಟ್ ಇರ್ಬೇಕ, ಅದಕ್ಕೆ ರಕ್ತದ ಪರಿಚಲನೆ ಹೆಂಗಿಟ್ಟಿರ್ಬೇಕ, ಅದರದ ವ್ಯವಸ್ಥೆ ಹೆಂಗಿಟ್ಟಾನ, ಅದಕ್ಕೆ ಮೂಗ್ ಹೆಂಗ್ ಕೊಟ್ಟಾನ ನೋಡ್ರಿ ನೀವು. ಬಡ್ಡಿ ಮೂಸಿ ನೋಡ್ತಂದ್ರ ಮ್ಯಾಲಿನ ಹಣ್ಣಿಂದ ಗೊತ್ತ ಮಾಡ್ಬೇಕು. ಅದನ್ನ ಹಿಡಿದ ಅಳ್ಬೇಕು. ಇವಾಗ ಕಣ್ಣಿಗೆ ಕಾಣುವತ್ತ ಇದ್ರಾಗಿಂದ ಯಾವಾಗ ಯಾವ ಅದಾನ್ ನೋಡು ವಿಪರೀತ ಹಣ್ಣು ಕಾಣುವತ್ತ. ಬಿ ಅದನ್ನು ಬಡ್ಡಿ ಮೇಲೆ ಕುಚ್ಚಂದ್ರ ಹಣ್ಣಿನ ವಾಸನೆ ಇರುತ್ತೆ. ಸಣ್ಣಗೆ ಹೋಗಿ. ಹಂಗಾದ್ರೆ ಅಷ್ಟು ಚಿಕ್ಕದಾದಂತ ಇರಿಬಿ ಹಾರ್ಟದ ವ್ಯವಸ್ಥೆಯನ್ನು ಮಾಡಿದ್ರೆ ಸಾಮಾನ್ಯರಿಗೆ ನಮಗೆಲ್ಲ ಮಾಡ್ಲಕ್ ಸಾಧ್ಯತೆನು? ಹಂಗಾದ್ರೆ ಈ ಇರಿಬಿ ಹಿಡ್ಕೊಂಡ ಚತುರ್ಮುಖ ಬ್ರಹ್ಮನ ತಕ ಎಲ್ಲ ಹೃದಯದ
ನನ್ನ ಚೈತನ್ಯದ ವ್ಯವಸ್ಥೆ ಇರಲಿಲ್ಲ ಅಂದ್ರೆ ಎಲ್ಲವೂ ಚೈತನ್ಯ, ಆತ್ಮ, ಚಿದ್ರೂಪ ಇವೆಲ್ಲ ಒಂದೇ ಅರ್ಥದ ಪರ್ಯಾಯ ಶಬ್ದ. ಚೈತನ್ಯ ಐತೆ ಅಣ್ಣ, ನಾವೆಲ್ಲ ಮಂಗಲ ರೂಪದಿಂದ ಕಾಣಕತ್ತಿದ್ದೀವಿ. ಚೈತನ್ಯ ಹೋತು ಅಂತಂದ್ರೆ ಆತ್ಮದ ಅಸ್ತಿತ್ವ ಐತೆ ಅಣ್ಣ. ನಾವು ನೀವು ಎಷ್ಟು ಮುಖದಿಂದ ಪ್ರಸನ್ನರಾಗಿ ಎಷ್ಟು ಮಾತಾಡ್ತೀವಿ. ಚೈತನ್ಯ ಒಂದು ವೇಳೆ ಹೋತು ಅಂತಂದ್ರ ಇದ್ರಾಗ ಚೈತನ್ಯ ಐತಿ. ಈ ಚೈತನ್ಯದ ಏನ್ ಹತ್ತದ ಜಡವಾಗೈತಿ ಅಂದ್ರು ಅದರಲ್ಲಿ ಅಸ್ತಿತ್ವ ಭಾವನೆಯಿಂದ ಐತೆ. ಅಸ್ಥಿ ಒಂದ ನೋಡುದೈತಿ. ಅಲ್ಲಿ ಚಿದ್ರೂಪ ಅಂತಃಕರಣ ಇಲ್ಲ, ತಮೋಗುಣ ಪ್ರಧಾನ ಪ್ರಕೃತಿಯಿಂದ ವ್ಯವಸ್ಥೆ. ಹಾಗಾದ್ರೆ ನಮ್ಮಲ್ಲಿ ಹಿಂಗೈತಿ ಅನ್ನೋದನ್ನ ನೋಡ್ರೆ ಎಲ್ಲದ್ರಲ್ಲಿ ಅದನ್ನ ಪ್ರಮಾಣೀಕೃತವಾಗಿ ಹೇಳ ಅಂತಂದ್ರ 18ನೇ ಅಧ್ಯಾಯ ಹೋದ್ರ ಈಶ್ವರ ಸರ್ವಭೂತಾನ್ ಉದ್ದೇಶ ಅರ್ಜುನ ತಿಷ್ಠತಿ ಕಾಮಯನ್ ಸರ್ವಭೂತಾನ್ ಯಂತ್ರಾರೂಢ. ಈಶ್ವರ ಎಲ್ಲ ಜೀವಿಗಳಲ್ಲಿ ವ್ಯವಸ್ಥೆ. ಆತನ ಚೇತನ ಕಣ್ಣಿಗೆ ಬಂದ ನೋಡಂಗ ಮಾಡಿದ, ಕಿವಿಗೆ ಬಂದ ಕೇಳಂಗ ಮಾಡಿದ, ಚರ್ಮಕ್ಕೆ ಬಂದ ಮುಟ್ಟಂಗ ಮಾಡಿದ, ಬಾಯಿಗೆ ಬಂದ ತಿನ್ನಂಗ ಮಾಡಿದ, ಮೂಗಿಗೆ ಬಂದ ಗಂಧವನ್ನ ಅಗ್ರಾಣಿಸಂಗ ಮಾಡಿ, ಕೈಗೆ ಬಂದಂಗ ಕುಡಂಗ ಮಾಡಿದ ಕಾರ್ ಆಚೆ. ಹಂಗಾದ್ರ ಅದ್ಯಾಕೆ ಕಾಣಂಗಿಲ್ಲ ಅಂತಂದ್ರ ನಾವು ನೀವುಗಳು ಇಂದ್ರಿಯಗಳ ಹೊರಮುಖ ಅದಾವ. ಹೊರಗ ನೋಡು ಸ್ವಾಮಿ ಐತಿ ನಮ್ಗೆ. ಹಂಗೈತಿ ಹೊರಗ. ತಿಳಿಗ್ ಒಳಗ ನೋಡ್ಲ. ಉಪನಿಷತ್ ಹೇಳ್ತತಿ ಚಕ್ಷುಷಾಮಪಿ ತತ್ ಚಕ್ಷು ಶ್ರೋತ್ರಸ್ಯ ಶ್ರೋತಃ. ಆ ಪರವಸ್ತು ಕಣ್ಣಿಗೆ ಕಣ್ಣಾಗಿತ್ತು, ಕಿವಿಗೆ ಕಿವಿಯಾಗಿತ್ತು, ಚರ್ಮಕ್ಕ ಚರ್ಮ ಆಗಿತ್ತು. ಹಂಗಾದ್ರ ಇಷ್ಟು ವ್ಯವಸ್ಥೆ ಐತಿ. ಸಾಮಾನ್ಯವಾಗಿ ಚೈತನ್ಯ ಐತಿ, ಇಂದ್ರಿಯಗಳ ವಿಶೇಷ ಜ್ಞಾನವನ್ನು ಮಾಡ್ತಾವೋ. ಈ ಜೀವ ವಿಶೇಷ ಜ್ಞಾನದ ಬೆನ್ನ ಹತ್ತಿದ ಸಾಮಾನ್ಯದ ಅರುವನ್ನ ನೋಡ್ಲಿ. ಸಾಮಾನ್ಯ ಅರುವನ್ನ ಲಕ್ಷಿಸ್ಲಕ್ಕ ಅರಿವೇ ಬರೇ ಅರಿವಿ ಮರೆಯದೊಮ್ಮೆಯು ಜಗದಿರವ ನಿಂತರಿ. ಸಾಮಾನ್ಯರು ಯಾರಲ್ಲಿ ಇರಿವಿ ಹಿಡ್ಕೊಂಡ ಚತುರ್ಮುಖ ಬ್ರಹ್ಮನಲ್ಲಿ ಸಾಮಾನ್ಯವಾಗಿ ನಿಮ್ಮ ಬುದ್ಧಿ ಹಂಗೈತಿ. ಸಾಮಾನ್ಯ ನೋಡೋದು ಕಡಿಮೆ, ವಿಶೇಷ ನೋಡೋದ್ರ ಕಡಿಮೆ. ಸಾಮಾನ್ಯವಾದ ಸಕ್ಕರೆ ಇರ್ಲಿಲ್ಲ ಅಂದ್ರೆ ಜಿಲೇಬಿ, ಮುಂದೆ ಪಾಯಸ, ಇನ್ನೂ ಸ್ವೀಟ್ ಮಾಡ್ಸದೆಲ್ಲ ಮಾಡ್ತಾರು. ಅದು ಸೇರ್ಲಿಲ್ಲ ಅಂದ್ರೆ ಏನಾರೇ ಅದ ಸರಿ ಅನಿಸ್ತೈತೆ. ಜಿಲೇಬಿ ನಿವಳ ಸಕ್ಕರೆ ನಿವಳೈತು ಮಾರ. ಜಿಲೇಬಿ ಏನ್ ನಿವಳ ಸಪ್ಪಗೈತೆ. ಅದು ಸಕ್ಕರೆ ತೆಗದ್ರೆ ಒಂದೇ ಮಣಗಣ, ಅದಕ್ಕೆ ಸಕ್ಕರೆ ಸೇರೈತಿ. ಚಾ ಮಣಗಣ ನೀ ಯಾವಾಗ ಕುಡ್ದಾರ ಹೇಳ್ತಾರೋ ಮರ ನಾಯ ಕುಡಿದ ಹಿಂಗೈತಿ. ಹಂಗಾದ್ರೆ ಸಕ್ಕರೆ ಒಳಗೆ ಸೇರ್ತಂತಂದ್ರ ಚಾ. ಹಂಗಾದ್ರೆ ಎಷ್ಟ ರುಚಿಕಟ್ಟಾದ ವ್ಯವಹಾರಗಳಲ್ಲೆಲ್ಲ ಸಕ್ಕರೆ ಅನುಸೂತವಾಗಿದ್ದಾನ ಅದೆಲ್ಲ ಸವಿತಾನ. ಸ್ವಭಾವತ ಸಕ್ಕರೆ ರುಚಿ. ಹಂಗಾದ್ರ ಆ ಸಾಮಾನ್ಯವಾದ ಸಕ್ಕರೆ ನೋಡಂಗಿಲ್ಲ ನಾವ. ಏನ್ ನೋಡ್ತೀವ? ಜಿಲೇಬಿ, ಪೇಡೆ, ಇನ್ನ ಏನೇನು ಮಾಡ್ಯಾರಲ್ಲ ಸ್ವೀಟ್ ಮಾಡ್ಸ್ದಾಗ. ಅವ್ರು ಬಾಳ ಶಾಣ್ಯಾರ. ಅವ್ರ ಮನುಷ್ಯರ ರೊಕ್ಕ ಹೆಂಗ್ ಕೊಡ್ಬೇಕು ಅನ್ನೋದು ಒಂದೇ ಮಾಲನ ಕರೆ ಹಿಂಗಿಂಗ್ ಮಾಡಿ ಇಟ್ರು. ಹಂಗಾದ್ರೆ ಒಂದೇ ಮಾಲನ ಪರಮಾತ್ಮಂದ ಕಣ್ಣಿಗೆ ಬಂದಗಳಿಗೆ ಅದು ವಿಶೇಷ ಜ್ಞಾನ ಆತು. ಸಾಮಾನ್ಯರು ಇರ್ಲಿಲ್ಲ ಅಂದ್ರೆ ಇದು ಕಣ್ಣು ಏನ್ ಮಾಡುದು? ಕಣ್ಣು ಏನ್ ಮಾಡುದಿಲ್ಲ, ಸಾಮಾನ್ಯ ಐತೆ ಅದು. ಹಂಗಾದ್ರ ಅದು ಎಲ್ಲದರೊಡನೆ ಅನ್ಸೂತ ಆಕತಿ. ಕಣ್ಣ ಕಿವಿಯೊಡನೆ ಅನ್ಸೂತ ಆಗೋದಿಲ್ಲ. ಇದು ನೋಡ್ಲಾಕಷ್ಟ ಸ್ಪೆಷಲ್, ಕಿವಿ ಕೇಳಕ್ಕಷ್ಟ, ಮತ್ತೊಂದಕ್ಕೆ ಬರುದಿಲ್ಲ. ಚರ್ಮ ಸ್ಪರ್ಶ ಮಾಡ್ಲಾಕಷ್ಟ, ನಾಲಿಗೆ ರಸನೇಂದ್ರಿಯನ್ನ ಉಣ್ಲಾಕತ್ತ, ಮೂಗ ಅಗ್ರಾಂಶ. ಇವು ಭಿನ್ನ ಭಿನ್ನ ಜ್ಞಾನ ಮಾಡಾಕತ್ಯಾವ. ಇವು ಶಬ್ದ ಜ್ಞಾನ, ಸ್ಪರ್ಶ ಜ್ಞಾನ, ರೂಪ ಜ್ಞಾನ, ರಸಜ್ಞಾನ, ಗಂಧ. ಇವತ್ತನ್ನ 5 ನೋಡುವಂತ ಅವರು ಹಿಂದ್ ಒಂದ್ ಜನನ ಇವತ್ತರದ ಭಿನ್ನ ಭಿನ್ನ ಜ್ಞಾನ ಆಕೈತಿ ಒಬ್ಬನಿಂದ. ಕಣ್ಣಿಗೊಬ್ಬ, ಕಿವಿಗೊಬ್ಬ, ಕಾಡಿಗೊಬ್ಬ ಆದ್ರ ಒಬ್ಬರು ಬರಿತಾರು. ಒಂದ್ ಬಾಳೆ ಗಿಡಕ್ಕೆ 4 ಆನಿ 5 ಆನಿ ಕಟ್ರ ಬಾಳೆ ಗಿಡ ಹೆಂಗ ಆಕತಿ? ಕಿತ್ತು ತುಕಡಿಯಾಗಿ ಹೋಗ್ತೈತಿ. ಹಂಗ ಒಳಗ್ ವರು ಒಂದ ಕಾರಣ ಇವು 5 ಆಕೈತಿ. ಇವು 5 ಆತ್ಮ ಕೂಡಿದ್ವು ಅಂದ್ರೆ ಇವೆಲ್ಲ ಒಂದ್ ಕಣ್ಣು ನಾನ್ ನೋಡುದಿಲ್ಪ ನಾನು ಬಂದ ವ್ಯವಹಾರ ಬಂದಾಯ್ತು. ಮತ್ತೊಂದ್ ಆತ್ಮ ಕಿವಿಗಿತ್ತಂದ್ರ ನಾ ಏಸನ ಕೇಳಿ ಇಂದ ನಾ ವಿಶ್ರಾಂತಿ ಬಂದಂದ್ರ ಯಾರು ಕೇಳೋದು? ಹೇಗಿಂದ ನಮ್ ಕಿವಿ ಬಂದಾಗೈತಿ ಅಂತ ಹೇಳ್ಬೇಕಾದ್ರೂ ಅವ ಹೇಳಿದ್ ನಮಗ್ ತಿಳಿಯಂಗಿಲ್ಲ, ನಾವ್ ಹೇಳಿದ್ ನಮಗ್ ತಿಳಿಯ. ಹಂಗಾದ್ರೆ ಇವ ವಿಶೇಷ ಜ್ಞಾನ ಮಾಡುವಂತ ಇಂದ್ರಿಯಗಳಿಗೂ
ಹಿನ್ನೆಲೆ ಇರುವಂತ ಸಾಮಾನ್ಯರು ಅಷ್ಟೇ. ಇವ್ ಇಲ್ಲದಾಗ ನಿದ್ರಿ ಒಳಗಿಂದನ ಅದರು ಇವೆಲ್ಲ ಇಲ್ಲದ ಏಕಕಾಲಕ್ಕೆ ನಿದ್ರಿ ಒಳಗ ನಾವು ಲಯ ಅದು ಎಲ್ಲ ಅರು ಇರ್ಲಿಲ್ಲ ಅಂದ್ರ ಇದನ್ನ ಇಡ್ತಿದ್ದಿಲ್ಲ ಬೆಳತನಕ. ಈಗ ಒಬ್ಬ ಮರಣೋನ್ಮುಖ ಆತಂದ್ರೆ ಅರು ಇಲ್ಲ. ಅವ್ನ್ ಎಷ್ಟ್ ತಾಸ ಇಡುದಕ್ಕೆ? ಒಂದ್ 2-3 ತಾಸ 4 ತಾಸ ಇಡುದು. ಬಾಳ ಇಟ್ರೆ ಏನಾಕೈತಿ ಎಲ್ಲ ಹಿಂದ ಅಳಾವ್ರಿಗೆ ಮಾಡೋರ್ಗೆ ಏನೋ ಕಾರ್ಯಕ್ರಮ ಎಲ್ಲ ತೊಂದರೆ. ಮತ್ತ ಇದು 12 ತಾಸ ಅವರು ಇರ್ಲಿಲ್ಲ ಅಂದ್ರೆ ಇದನ್ನ ಹೆಂಗ್ ಇಡ್ತಿದ್ರು? ಹಂಗಾದ್ರೆ ಅವರು ಮನಿಗದಾಗ ಮುಖ ಪ್ರಸನ್ನ, ಇಂದ್ರಿಯಗಳ ವ್ಯವಹಾರ ಮಾತ್ರ ಇಲ್ಲ. ಹಂಗಾದ್ರ ಹಿನ್ನೆಲೆ ಅರು ಐತಿ. ಹಂಗಾದ್ರ ಇವಕ್ ಬಂದಾಗ ವಿಶೇಷ ಜ್ಞಾನ ಆಕೈತಿ ಅನ್ನೋದು ತಿಳಿಯಾಗ ತಗೊಂಡಿವಂತ ಅಂದ್ರ ಭೂತ ಬ್ರಹ್ಮಚ ಮಮಾತ್ಮ ಭೂತ ಭಾವ. ಮತ್ ನೀ ಎಲ್ಲಾರಲ್ಲಿ ಇದನ್ನ ನನ್ನ ಆತ್ಮನ ಎಲ್ಲಾ ಜೀವಿಗಳ ಹೇಳ್ತಿ ಅಂದ್ರ ನಿಂದೆ ಹಂಗ ಆತ. ಹಿಂಗ ಪ್ರಶ್ನೆ ಮಾಡಿದ್ರ ಶಂಕರ ಭಾಷೆ ಜನಸಾಮಾನ್ಯರ ಅಂತಃಕರಣವನ್ನ ಆರೋಪ ಮಾಡ್ಕೋತಾರ. ಅಂತಃಕರಣ ಏನತೈತಿ? ನಾನ್ ನೋಡ್ನತೈತಿ. ಅಂತಃಕರಣ ನೋಡ್ನತೈತಿ. ಅಹಂಕಾರ ಏನ್ ಮಾಡ್ತೈತಿ? ನಾನ್ ನೋಡ್ನತೈತಿ. ಅಹಂಕಾರ ನೋಡ್ತೋ ಏನ್ ಕಣ್ಣು ನೋಡ್ತೋ? ಸುಮ್ ಇರ್ತೀರಿ ಅಂದ್ರೆ ನಿಮ್ಗೆ ಯಾನ್ ಹೇಳುದು? ನೋಡಿದ ಕಣ್ಣು ಅಭಿಮಾನ ಆರೋಪ ಮಾಡಿದ ಅಹಂಕಾರ. ಹಂಗಾದ್ರೆ ನಿಮ್ಮಂಗ ಆಗಿ ನಿಮ್ಮ ಅಜ್ಞಾನಕ್ಕೆ ತಿಳಿಯುವಾಗಿ ಹೇಳ್ಬೇಕಾಗಿತ್ತು ಅಂದ್ರೆ ಮಮಾತ್ಮ, ನನ್ನ ಆತ್ಮ ಅಂತೀವಿ, ಪರಮಾತ್ಮ ಹೇಳ್ಯಾನಂತ ಶಂಕರ. ಯಾಕ ಆರೋಪಾತ್ಮಕವಾಗಿ ಜೀವಿಗಳದು ಅವ ನಮ್ಮ ಆತ್ಮದಪ್ಪ ಹೇಳಿ ಆರೋಪಾತ್ಮಕ ಹೇಳಿ ಭೂತ ಬ್ರಹ್ಮಚ ಭೂತಸ್ತು ಮಮಾತ್ಮ ಭೂತ ಭಾವ ಹಿಂಗ ಹೇಳ್ರಿ ತಪ್ಪಲ್ಲನ. ತಿಳಿಸೋದಕ್ಕೆ ಹಿಂಗ್ ಹೇಳಲೇಬೇಕಾಕೈತಿ. ನೀ ಅದ್ವೈತದಿಂದ ಶಾಸ್ತ್ರ ಹೇಳು, ನಾ ಅದ್ವೈತದಿಂದ ಕೇಳತ್ನಂದ್ರ ನಾ ಸುಮ್ಮ ಕೊಡ್ತೀನಿ, ನೀವು ಸುಮ್ಮ. ಅದ ಹೆಂಗೈತಿ? ದೇವರಂಜನ ಸುರುನ ನೋಡಿದ್ನಿ ಎಲ್ಲ ರಗಳಿ ಸುತ್ತ ಮಾಡುದು. ಅದ ಹೆಂಗ ದೇವರಂಜ ಅಂದ್ರ ನೀ ಅದ್ವೈತ ಹೇಳಂದ್ರ ಅದ್ವೈತದಿಂದ ಕೇಳ್ಬೇಕು. ಅದ್ವೈತ ಹೇಳಂದ್ರೆ ಯಾಡಿಲ್ಲ. ಮತ್ ನೀ ಅದ್ವೈತದಿಂದ ಕೇಳಂದ್ರ ನೀನು ಸುಮ್ಮಕೊಂಡ್ರು. ಅದ್ವೈತದಿಂದ ಹೇಳಂತಂದ್ರ ನಾನು ಸುಮ್ಮನೆ ಯಾಕೆ ಕೂತಾರಿ ಅಂತ ನಂದು ಅದ್ವೈತ. ನೀ ಯಾಕೆ ಮಾತಾಡ್ತೀವ ದ್ವೈತ? ಅಲ್ಲಿ ಹಂಗ ತಿಳಿಸ್ಬೇಕಾದ್ರೆ ಏನ್ ಮಾಡ್ತೀವಿ ಅಂದ್ರ ಪೂರ್ಣ ಪರವಸ್ತುವನ್ನ ತಿಳಿಸುತ್ತಾಗ ದ್ವೈತ ಭಾವನೆ ತಿಳಿಸಿ ಅಳಿಸ್ಬಿಡುದೈತಿ. ಇಟ್ಕೊಳಂಗ ಅದಕ್ಕೆ ಉಳಿತಂದ್ರೆ ಪೂರ್ಣತೆ ಆಗುದಿಲ್ಲ, ಅಪೂರ್ಣತೆ ಆಗ್ತದೆ. ಅದಕ್ಕ ಅದನ್ನ ತಿಳಿಸುತ್ತಕ ಅಲ್ಲಿವರೆಗೆ ಗುರು ಬೇಕ, ಅಲ್ಲಿವರೆಗೆ ಶಿಷ್ಯ ಬೇಕ. ಯಾಕ ಮುಂದ್ ತಿಳಿದ ಮಾತ ಗುರುರ್ನೈವ ಶಿಷ್ಯ ಚಿದಾನಂದ ರೂಪ. ಹಾಗೇನು ಗುರುನು ಇಲ್ಲ, ದೇವಂತ. ಹಂಗಾದ್ರೆ ದ್ವೈತ ಭಾವನೆಯಿಂದ ಏನ್ ಮಾಡ್ಬೇಕು? ಹಂಗ ಮಮಾತ್ಮ ಭೂತ ಭಾವನ ಎಲ್ಲ ನನ್ನ ಮತ್ತ ಆ ಆತ್ಮ ಜನನ ಎಲ್ಲಾ ಆತ್ಮವಂತ ಆಗ್ಯಾವ. ಆ ಪರಮಾತ್ಮನ ಆತ್ಮದ ಅಸ್ತಿತ್ವ ಎಲ್ಲದರಲ್ಲಿ ಐತನ ನಾವು ಆತ್ಮವಂತರಾಗಿ. ಇರ್ಲೇ ಇಲ್ಲಂದ್ರ ನಿರಾತ್ಮವಾದದ್ದು ಯಾವುದರೇ ಶೋಭಾಯಮಾನ ಆಗೈತಿ ಇಲ್ಲಿ? ನಿರಾತ್ಮವಾದದ್ದು ಏನಾಗೈತಿ? ಯಾವುದು? ಬ್ರಹ್ಮ ತನ್ ಮಂಗಲ ಮುಚ್ಚತಿ. ಬ್ರಹ್ಮ ಮಂಗಲ ಸ್ವರೂಪ. ಹಂಗಾದ್ರ ಅದರ ಅಸ್ತಿತ್ವ ನಮ್ಮ ನಿಮ್ಮಲ್ಲೆಲ್ಲ ಹಾಸು ಅದ ಜನನ ನಾವೇನ್ ತಿಳ್ದೈತಿವು? ದೇಹ ಜನನ ನಾವ್ ಇರ್ತೀವಿ, ದೇಹ ಇಲ್ಲ ಅಂತಂದ್ರ ನಾವ್ ಇರಾಗಿಲ್ಲ ಅಂತ ಹಿಂಗ ಭಾವನೆ. ಮತ್ ನೀ ದೇಹ ತೊಟ್ಟು ಬಂದೈತಿ ಯಾನರಿಗೆ ಕೆಟ್ಟಾಗಣ ನಾನು ಹಿಂದಿನ ಕರ್ಮ ಇಲ್ಲಿ ಅವಾಗ ಏನಾರು ಕೆಡ್ತತ್ಲೆ ನಮ್ಗೆ. ಏನಾರೇ ಮಾಡ್ಬಿಡುದ, ಏನಾರೇ ಇದಾತು, ಎಮ್ಮೆರೆ ಸತ್ಕೊಂಡ್ ಕೂತು ಇದನ್ನಾತು ಮಾಡ್ಕೊಂಡು ಬಂದ್ರು ಬಾಂಧಗಳಿಗೆ ಅವ್ರತಾರು. ಯಾಕಪ್ಪ ಶಾಸ್ತ್ರ ಪುರಾಣ ಕೇಳ್ತಿದ್ದಿ? ನೀನ್ ಏನ್ ಸಾಯಬಾರ್ದಾಗಿ ಮಾತಾಡ್ಸಕ್ ಬರ ಯಾನ್ ನನ್ನ ಕರ್ಮ ಅದನ್ನ ಯಾವಾಗ ಮಾಡಿದೀವಿ? ಅಷ್ಟೇ ಚಾಲು. ಈಗ ಮಾಡಿದ್ದ ಈಗ ಕೆಲ್ಸಕ್ಕಂದ್ರೆ ಇಲ್ಲ, ಈಗ ಚಲೋನ ಮಾಡಕ್ ಮಾಡ್ಯಾನ ನಾವು. ಹಂಗಾದ್ರೆ ಹಿಂಗಾಗಿ ವಿಪರೀತ ಅಂತಂದ್ರ ಇಲ್ಲ ಒಳ್ಳೆ ವ್ಯವಸ್ಥೆ ಆಗತ್ತಂದ್ರ ಏನೋ ಲಾಟ್ರಿ ಟಿಕೆಟ್ ತಗಿಂತ 10 ಲಾಖ ಸಿಕ್ತದ, ನನಗ್ 10 ನನ್ನ ತಾಯಮ್ಮ. ಹಂಗಾದ್ರೆ ಇದನ್ ಯಾವಾಗೋ ಅದ್ ನಮ್ ಪುಣ್ಯನ ನಮ್
ಹಿಂಗಾದ್ರೆ ಜೀವನ ಅಸ್ತಿತ್ವದಿಂದ ಆತ್ಮ ವ್ಯವಸ್ಥೆ ದೇಹಾದಿಗಳ ಬೇರೆ 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 ಹೋಗ್ತಾವೆ. ಆದ್ರೂ ಏನಾಗಿತ್ತು ಅಂತಂದ್ರ ಒಂದೇ ವ್ಯವಸ್ಥೆ ಅನ್ನೋದ್ರಿಂದ ಭೂತ ಬ್ರಹ್ಮಚ ಭೂತಸ್ಥ ಪರಮಾತ್ಮ ಭೂತ ಭಾವ ಎಲ್ಲದಲ್ಲಿ ಜ್ಞಾನಿಗಳು ಹಿಂಗ ನೋಡ್ತಾರೋ ಅಜ್ಞಾನಿ ಬಿಡಿ 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 ಆಗಿ ನೋಡ್ತಾನ. ನೋಡೋಣ ಇವಾಗ ಅಜ್ಞಾನಿ ಅನ್ಬೇಕಾಗೈತಿ, ಜ್ಞಾನಿಗಳು ಅನ್ಬೇಕಾಗೈತಿ. ಅದಕ್ಕ ಹಂಗಾದ್ರೆ ಇದು ಹಿಂಗ್ ನಿನಗೆ ಹೇಳುದ್ ನನಗೆ ಇದು ಸರಿ ಕಾಣಿಸುದಿಲ್ಲ, ದೃಷ್ಟಾಂತ ಕೊಟ್ಟು ಹೇಳು ಅಂತಂದ್ರ ಯಥಾಕಾಶ ಯಥಾಕಾಶಸ್ಥ ವಾಯು ಸರ್ವತ್ರ ಗೋ ಮಹಾ ತಥಾ ಸರ್ವಾಣಿ ಭೂತಾನಿ ಮತ್ಸ್ಥಾನಿ ಉಪಧಾರಯ. ಸ್ಪಷ್ಟ ದೃಷ್ಟಾಂತ ಕೊಡ್ತಾನೆ. ಯಥಾಕಾಶ ಸ್ಥಿತೋ ವಾಯು, ಆಕಾಶ ಇದ ನಿರಾಕಾರವಾಗಿತ್ತು, ಏನಿಲ್ಲ, ಎಲ್ಲಿ ನೋಡ್ತೇನೆ ಹಂಗಾದ್ರೆ ಇದ್ರೊಳಗ್ ಗಾಳಿ ಐತಿ ಇಲ್ಲೋ ಅಂತಂದ್ರ ಅದು ಅದು ಹೆಂಗೈತಿ, ಅದು ಬಯಲನ. ಆಕಾಶ ಹೆಂಗೈತಿ, ಬಯಲೈತಿ, ಎಲ್ಲಾ ಕಡೆ ವ್ಯಾಪಿ. ಗಾಳಿನೂ ಅದು ಬಯಲೈತಿ, ಅದು ಆಕಾರ ಇಲ್ಲ, ಎಲ್ಲಾ ಕಡೆ. ಯಥಾಕಾಶ ಸ್ಥಿತೋ ವಾಯು ಸರ್ವತ್ರ ಗೋ ಮಹಾ, ಎಲ್ಲ ಕಡೆ. ಹಂಗ ಈ ಜೀವನು ಅಂತ ಈ ವ್ಯವಹಾರ ಪರಮಾತ್ಮನು ಅಂತ ಆ ಪರಮಾತ್ಮ ಆಕಾಶದಂಗದನು, ಜೀವ ಗಾಳಿ ಅಂಗದನ. ದೃಷ್ಟಾಂತ ಇದೆ. ಸಿದ್ಧಾಂತ ತಿಳಿದಾದ್ರೆ ಏನಾಗೈತಿ ಅಂತಂದ್ರ ಅವ ಎಲ್ಲಾ ಕಡೆದನು, ನಾವು ಅವನ ಸ್ವರೂಪನ ಅದೀವಿ. ನಮಗರೇ ಅಂತ ಕೆಟ್ಟ ಹೇಳ್ತೈತಿ. ಈ ದೇವ್ರಂದ್ರ ಹಿಂದೂ ಹತ್ತಾಕಡಿಂದ ಸರಿ ಆಕೈತಿ ಮನುಷ್ಯ. ದೇವ್ರಂದ್ರ ಅವ್ನ ಶಾಸ್ತ್ರ ಯಾಕರಿ ಕೇಳಕ್ ಹೋಗ್ತಿದ್ರು, ನೀ ದೇವ್ರ ತಾನೀಗ ಮಳೆ ಆಗಿದ್ ಮಾಡ್ರಿ, ಮಳೆ ಅದು ಮಾಡಿಸ್ಕೊಳಕ್ ಯಾಕೆ ಕೊಡಿತೀವಿ, ಅದರದ್ದು ಪ್ರಕೃತಿ ವ್ಯವಸ್ಥೆ ಐತಿ. ನೀ ಇದ್ದದ ದೇವ್ರ ಅಂತ ತಿಳ್ಕೊಳ್ಳಿ. ನನಗ್ ಮಳಿ ಮಾಡಾಕ್ ಬರ್ತಂದ್ರ ನಾ ದೇವ್ರ, ನಿನಗ್ ಮಳಿ ಮಾಡಾಕ್ ಕೊಟ್ರೆ ಹೆಂಗದ ಮನುಷ್ಯ, ಇವಾಗ ಆಗ್ಬಿಡುದಿಲ್ಲ, ಇವಂಗ ಆಗ್ಬಿಡುದಿಲ್ಲ, ನಮ್ಮ ಹೊಲಕಟ್ಟ ಆಗಲಿ. ಹಂಗಾದ್ರೆ ಪರಮಾತ್ಮನಲ್ಲಿ ಇಂಥದಿಲ್ಲ, ಆಗತ್ತ. ಆ ಮಳಿ ಮಾಡಿ ಅದೆಲ್ಲ ವಿಪರೀತ ಅಂತಂದ್ರ ಮಳೆಯಾಗಿ ನಮ್ದೆಲ್ಲ ಹಾಳಾಗಿ ಹೋಯ್ತು. ಪರಮಾತ್ಮ ನಮ್ ಪಾಲಿಗೆ ಅದನ್ನ ಯಾಕೆ ಅನ್ಸ್ಕೊತಿ, ಇಲ್ಲದಕ್ಕೇನು ಮುಕ್ತಾಗಿ ಕುಂಡ್ರುದ್ ಬಿಟ್ಟುವಾಟ ಈ ಜಗ ಸುದ್ದಿ ಮಾಡೋದ್ರು ವ್ಯಕ್ತಿಗೆ ಯಾಕೆ ಬೀಳ್ತಿ. ನನಗ್ ಪರಮಾತ್ಮ ಆದ್ರ ಮಳಿ ಮಾಡಕ್ ಬರ್ಬೇಕು, ಪರಮಾತ್ಮ ಆದ್ರ ನನಗೆ ಇಲ್ಲಿ ಪುತ್ತಲೆ ನೀರ್ ಬರ್ಬೇಕು, ನಾ ಎಲ್ಲಿ ಕಲ್ಲು ನೀರ್ ಬರ್ಬೇಕು, ಎಲ್ಲಕ್ಕಿಂತ ದ್ರಾಕ್ಷಿ ನಾನು 10 ಟನ್ ಆಗಲಿ 50 ಟನ್ ಸಾಯ್ತು ಮಾಡ್ತೀವಿ. ಇದು ಏನ ಅಸಂಭವ ಮಾತುಗಳು. ಏನಾಗೈತಿ, ಪರಮಾತ್ಮ ನಿರಾಕಾರದ ಅಂದ್ರೆ ಗಾಳಿನೂ ನಿರಾಕಾರತಿ, ಜೀವನು ನಿರಾಕಾರ, ನಾನು ಪರಮಾತ್ಮ. ಯಥಾಕಾಶ ಸ್ಥಿತ ನಿತ್ಯ ವಾಯು ಸರ್ವತ್ರ ಗುಣ. ಮತ್ತೆ ಈ ಆಕಾಶಕ ಗಾಳಿಗೆ ಒಂದ್ ತಿಂಗಳು ಹೊಂದ್ತೈತಿ, ಒಂದ್ ತಿಂಗಳು ಬಿಡ್ತೈತಿ ಅನ್ನೋ ಇದು ನಿತ್ಯವಾಗಿರ್ತದೆ. ಹಂಗಾದ್ರೆ ಈ ಜೀವ ಪರಮಾತ್ಮ ನಿತ್ಯವಾಗಿರ್ತದೆ, ಇದು ಸನಾತನ. ಈ ಜೀವ ಎಂದದಿಪ್ಪ ಅಂತ ಕೇಳಿದ್ರೆ ದೇಹಾತ್ಮ ವಿದ್ಯಮ ಎಂದ್ ಹುಟ್ಟೆ ನೋಡ ಅಂದದನು, ಎಂದ್ ಸಾಯ್ತ ನೋಡು ಇಲ್ಲ. ಇಷ್ಟ ಲೌಕಿಕ ವ್ಯವಹಾರ. ಹಂಗಾದ್ರೆ ಜೀವ ಸನಾತನದ ಎಂದು ಮಮೈವಾಂಶೋ ಜೀವಲೋಕ ಜೀವಭೂತ ಸನಾತನ ಎಂದು. ಹಂಗಾದ್ರೆ ಇವು ಏನ್ ಮಾಡೈತಿ, ಶರೀರ ನಂಬಿಕೊಂಡು ಕೂತಿಲ್ಲೋ ಜೀವ, ಇದಕ್ಕೆ ರಾಗದ್ವೇಷ ಪುಣ್ಯ ಪಾಪಗಳನ್ನು ಮಾಡಿ ಮತ್ತಿಂತ ತೊಡುವಂತ ಕರ್ಮಕ್ಕೆ ಅಂಟ್ಕೊಂಡು ನಾ ಜೀವತ್ತು ಭಾವ. ಈ ಜೀವ ಭಾವ ಅಳಿಬೇಕಾಯ್ತಂದ್ರ ದೇಹ ಭಾವ ಅಳಿದಲ್ಲದೆ ಜೀವ ಭಾವ ತೊಲಗದು, ಜೀವ ಭಾವ ತೊಲಗಲ್ಲದೆ ಅರಿವು ಮೂಡದು, ಭಕ್ತಿ ಭಾವ ಅಳವಡದು, ಭಕ್ತಿ ಭಾವ ಅಳವಡದಲ್ಲದೆ ಅರಿವು ತಲೆದೂರು, ಅರಿವು ತಲೆದೂರದಲ್ಲದೆ ಮಾಯಿ ತೊಲಗದು. ಯೋಗೇಶ್ವರ ಅವ್ರ ಪ್ರಭುದೇವರು. ಹಾಗಾದ್ರೆ ಏನಾಗೈತಿ, ನಾ ಸಾಯ್ತನ್ ಹುಡ್ತಂದೆ ಅಂದ್ರೆ ಇದನ್ನ ನಂಬ್ಕೊಂಡಾಗ ಸಾವಿಲಾಕ ಹುಟ್ಲಾಕ ಇರ್ಲಿಲ್ಲ ಅಂತಂದ್ರೆ ಇಲ್ಲ. ಹಂಗಾದ್ರೆ ಏನ್ ಮಾಡ್ಬೇಕೈತಿ, ಈ ಬಂದು ಉಪಾಧಿಯನ್ನು ತತ್ತು ತಿಳಿದು ಮುಂದೆ ಎಲ್ಲಿ ಬಂದೈದು, ಎಲ್ಲಿಂದ ಬಂದೈದು, ನಮ್ಮನ್ನ ಅಲ್ಲಿ ಹೋದ್ ಮುಚ್ಚು ಚಲೋ ಎಲ್ಲೇರಿ ಬಾಂಧಿಕೆರಿಂದ ನಾವು ನಮ್ಮ ಮನಿಯಿಂದ ಬಂದೈದು, ನಾವು ಮನಿಗ್ ಹೋಗುದು. ಎಲ್ಲಾರು ಮನಿಗ್ ಹೋಗತ್ತೇಳಿ ಈಚೆ ಕಡೆ ಮನಿಗ್ ಹೋದ್ರ ಯಾಕೆ ಈಗ ಮಠದಾಗ ಹೋಗಿ ಹಂಗೆ ಕೇಳ್ಕೊಂಡ್ ಬಂದೈದು, ಅಲ್ಲ ನಡಿ ನಾನು ನಿಮ್ ಮನಿಗ್ ಬರ್ತೀನಿ. ಹಂಗಾದ್ರೆ ನಾವ್ ಎಲ್ಲಿಂದ ಬಂದದೀವು,
ಮೂಲ ಪರವಸ್ತುವಿನಿಂದ ಬಂದೈತಿ. ಯಾಕ ಅಂತಂದ್ರ ಮೊದಲ ಅದ ಇತ್ತ. ಸದೈವ ಸೌಮ್ಯ ಇದ ಮಗ್ರ ಆಸಿದೀಕ ನೀವಾಗ್ತಿದ್ಯ. ಸೃಷ್ಟಿ ಪೂರ್ವದಲ್ಲಿ ಒಂದೇ ಒಂದಾದ ಪರವಸ್ತು ಇತ್ತು. ಅಲ್ಲಿಂದನ ಬಂದೈತಿ ಅಂದ್ರೆ ಇನ್ನು ಓದ್ ಏನ್ ಮಾಡುದು. ಹಂಗಾದ್ರೆ ಯಥಾಕಾಶ ಸ್ಥಿತ ವಾಯು ಸರ್ವತ್ರ ಗೋ ಮಹಾನ್ ತಥಾ ಸರ್ವಾಣಿ ಭೂತಾನಿ ಮತ್ಸ್ಥಾನಿ ಎಲ್ಲ ಭೂತಗಳು ಬೇರೆ ಬೇರೆ ಅಂತ ತಿಳಿದು ಕಾಂತಿ ಚೇಂಜ್ ಇದೆ. ಕಾಂತಿ ಬಿಡಿತು. ನಾ ಬೇರೆ ನೀ ಬೇರೆ ಅದ ಬೇರೆ. ನೀ ಬ್ಯಾರೆ ಅಂತ ತಿಳಿದಾವ ನಿಂದೊಂದ್ ಹೆಸರು ಐತಿ. ನಾ ಕೈ ಅಂತ ಹೆಸರು ಬಂದದ್ ನೀ ಕೈ ಅನ ಕೈಯಿಂದ ನಾವ್ ಅದನ್ನ ತಕ್ಕೊಳ್ಳೋದ್ರ ತೆಗೆದಿಡುದಲ್ಲ ಅಲ್ಲ ತಿಳ್ಕೊಳ್ಳು. ಕಾಲ ಕಾಲುನ ಕಣ್ಣ ಕಿವಿ ಮೂಗ ನಾಲಿಗೆ ಚರ್ಮ ಬಾಯಿ ಬಾಯಿ ಇವೆಲ್ಲ ಹಂಗಾದ್ರೆ ನೀ ಎಲ್ಲಿ ಉಳಿದಿ. ಉಳಿಯಂಗಿಲ್ಲ. ನಿನ್ನ ಹೆಸರೇ ಎಲ್ಲಿ ಉಳಿದೈತದ. ಸಂಯೋಜನಾತ್ಮಕವಾಗಿ ಬಂದದ್ದಕ್ಕ ಒಂದ್ ಹೆಸರು. ಅವೆಲ್ಲ ವಿಯೋಜನೆ ಆದ್ವು ಅಂದ್ರ ಹಾಗಾದ್ರೆ ಈ ವ್ಯವಸ್ಥೆಯಿಂದ ನೋಡಿದ್ದಾದ್ರೆ ನಾವು ಪೂರ್ಣ ಪರವಸ್ತು ಅಧಿವತ್ತು ತಿಳಿದು ಯೋಗ್ಯ ಅಂತ ಶಂಕರ ಎಲ್ಲಿಂದ ಇನ್ನು ಅದಕ್ಕಾಗಿ ಬೇರೆ 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 ಹೇಳ್ತಾರ. ಏಳ್ನು ಒಂದೊಂದು ಸ್ತರದ ಮೇಲೆ ವಿಚಾರ ಮಾಡಿದಾಗ ಅವ ಅಷ್ಟ ಪರಿಣಾಮಕಾರಿ ನಮ್ಮ ಬುದ್ಧಿಯಲ್ಲಿ ಪ್ರವೇಶ. ಮತ್ತ ಪೂರ್ಣ ವಸ್ತು ಆಗುದಿಲ್ಲ. ನಾವು ಒಂದ ಪರಮಾತ್ಮ ಅಂದದ್ದ ಹಿಂದಿಂದ ಇವು ಇದಾಗಣ ಬೇರೆ ಬೇರೆ ಅಂದ್ರೆ ಮತ್ತೆ ಎಲ್ಲಿ ಹೋಗಿ ಐಕ್ಯ ಆಗೋದು. ಒಂದೇ ಸಾಗರದಿಂದ ಬಂದವ ನೂರಾರು ನದಿಗಳ ಎಲ್ಲ ಹೋಗಿ ಅಲ್ಲೇ ಐಕ್ಯ ಆಗೋದು. ಹಿಂಗಾದ್ರೆ ಎಲ್ಲವೂ ಒಂದೇ ಪರವಸ್ತುವಿನ ಎಲ್ಲರೂ ಅಲ್ಲೇ ಹೋಗುದೈತೆ ತಿಳಿತು ಅಂತಂದ್ರ ನಮ್ಮ ತಿಳುವಳಿಕೆ ಸರಿಯಾದ ತಿಳುವಳಿಕೆ. ಈ ತಿಳುವಳಿಕೆ ಬರ್ಲಿಲ್ಲ ಅಂತಂದ್ರ ಅಸುರಿ ಭಾವ ಬರ್ತದೆ. ಆತ್ಮ ಬುದ್ಧಿ ಅವ್ರ ಹಿಂಗತಾರ. ಈ ದೇಹವನ್ನು ಬಿಟ್ರ ಆತ್ಮ ಎಲ್ಲೈತಿ. ಇವ ಶಾಸ್ತ್ರ ಹೇಳ್ತಾನ ಆತ್ಮ ಅದನ್ನ ನಮಗ್ ಹಿಂಗ ತೋರ್ಸಲಿ ಚೆಂಡು ಹೂವಿನ ನಾವ್ ಅವಾಗ ಅಂತ ಹಂಗ ತೋರ್ಸಿರ ಇವ ಉಳಿಲಾಕ್ ಬರ್ತೈತೇನು. ಅವನ ಯುಕ್ತಿಗಳನ್ನ ನೋಡ್ಬೇಕು. ಚಾರ್ವಾಕರು ಓದ್ತಾರ. ಜನಸಾಮಾನ್ಯ ತಲೆಯಾಗ ತಕ್ಕ ಪ್ರವೇಶ ಏನ ಯಾವ ಜೀವಿ ಸುಖಂ ಜೀವಿತ್ ಗುಣಂ ಕೃತ್ವ ನೀ ಎಲ್ ತನಕ ಇರ್ತೀವಿ ನೋಡು ಅಲ್ಲಿ ಸುಖದಿಂದ ಇರ. ಈ ದೇಹಕ್ಕ ಏನ್ ಬೇಡ್ತೈತಿ ನೋಡಿ ಎಲ್ಲ ಶೃಂಗಾರ ಮಾಡು. ಶಿಸ್ತಾಗಿ ಸಾಲ ಮಾಡಿ ತುಪ್ಪ ತಿಂದು ಊಟ ಮಾಡು. ಒಟ್ಟಾವೇನ್ ತಗೊಂಡ್ ಸತ್ತಿಲ್ಲ ತಗೊಂಡದನ. ಈ ಶಾಸ್ತ್ರ ಚಲೋ ಅಲ್ಲದ. ಈ ಶಾಸ್ತ್ರ ಅದಕ್ಕ ಆ ಕಡೆ ಅವ್ರ ಈ ಕಡೆ ಬರುದಿಲ್ಲ ಅವ್ರ. ಕಾಮ ಮಾಡೋದೈತಿ ಕಾಮಗ್ ಸಂಸಾರ ಮಾಡೋದು ಕಲಿದ್ರು ಶಾಸ್ತ್ರ ಪ್ರವಾಹದ ಧ್ಯಾನ ಕಲಿತಾರ. ನನಗ ಕಮ್ಮುಗನು ಶಬ್ದದ ಅರ್ಥ ನನಗೆ ಇನ್ನೂವರೆಗೆ ಯಾವ ಕೋಶದಾಗೂ ಸಂಸ್ಕೃತದಾಗೂ ಸಿಕ್ಕಿಲ್ಲ. ಕನ್ನಡ ಅಪಶಬ್ದವನ್ನು ಮಾತಾಡೋರಿಗೆ ಶಾಸ್ತ್ರ ಹೇಳ್ತಂದ್ರೆ ಕೆಲಸ. ಅದಕ್ಕೆ ಅವ್ರಿಗೆ ದೇಹಾತ್ಮ ಬುದ್ಧಿ ದೃಢಂ ಕೃತ್ವ ಕೃತಂ ಭಸ್ಮೀಭೂತಸ್ಯ ದೇಹಸ್ಯ ಪುನರಾಗಮನಂ ಕುತ. ಇದೊಮ್ಮೆ ಭೂಮಿ ಒಳಗಡೆ ಹೋತು ಇದೊಮ್ಮೆ ಬೆಂಕಿ ಒಳಗಡೆ ಹೋತ್ರ ತಿರುಗಿ ಬರ್ತೈತೇನಿದೆ. ಹಂಗಾದ್ರೆ ಕಾಮಗಿದ್ರಾಗ ಇರು ತನಕ ಉಣಿಸುದು ಇದ ಚಾರ್ವಾಕ ಸಿದ್ಧಾಂತದಾರಿ. ಇಲ್ಲ ನಾಸ್ತಿಕರು ಇವ್ರು ಹಿಂಗ್ ತಿಳಿದ ಶಾಸ್ತ್ರ ಪರಮಾತ್ಮನ ಕಡೆ ಮುಖ ಮಾಡಿಸ್ತಾರಂದ್ರ ಮುಖ ಮಾಡಿಸೋದಿಲ್ಲ ಇವ್ರು. ನೀವು ಸ್ವರ್ಗ ಐತೆ ಅಂತ ಹೇಳ್ತೀರಿ. ಯಾರ ಹೋಗಿ ಉಂಡು ಬಂದಾರ ನೀವು ಹಿಂಗ್ ಕೇಳ್ತಾರ ನಮ್ಮ. ಯಾರ ಬಂದಾರನ ಇಲ್ಲ ಅಲ್ಲಿ ಲೆಟರ್ ಯಾರ ಬಂದೈತೆ ಮತ್ ನೀವ್ ಹೆಂಗ್ ಹೇಳ್ತೀರಿ. ಹೆಂಗ್ ಸುಮ್ಮನ ನಿಮ್ದು ಹೆಂಗ್ ಕೇಳೋನು ಅಂತ. ಹಿಂಗಾದ್ರೆ ಇವ್ರ ಕುಯುಕ್ತಿಗಳನ್ನ ಏನ್ ಮಾಡ್ಬೇಕಾಗ್ತೈತಿ. ಅವ್ರದೇ ಆದ ಸಿದ್ಧಾಂತವನ್ನ ಹೇಳಾಗ ನಾವ್ ಅದನ್ನ ವಿಚಾರ ಮಾಡ್ತೇವೆ. ಇವ್ರದೆಲ್ಲ ಯಾಕಂತಂದ್ರ ಹಲವಾರು ವಿಚಾರಗಳ ಏನಾಗ್ಯಾವ. ಮತ್ತೊಂದ್ ಏನಾಕತಿ ನನ್ನ ಬುದ್ಧಿಯಾಗ ತರ್ಕ ಬರ್ಲಿಲ್ಲ ಅಂದ್ರೆ ಇಟ್ಟ ಹೇಳಿದ್ದು ಸಮಾಧಾನ ಆದ ಸಮಾಧಾನ. ತರ್ಕದ ವ್ಯವಸ್ಥೆ ಬರ್ತಿತ್ತ ಅಂದ್ರೆ ನೀ ನೋಡ್ಪ ಇದ್ರನ್ನಷ್ಟು ನೋಡ್ಪ ಅದನ್ನಷ್ಟು ನೋಡ್ಪ. ಹಂಗಾದ್ರೆ ತರ್ಕ ಇತ್ತಂದ್ರೆ ಎಲ್ಲಾ ಶಾಸ್ತ್ರಗಳನ್ನ ಅವಲೋಕನ ಮಾಡೋಣ. ಬುದ್ಧಿ ಒಂದಿಷ್ಟು ಸೂಕ್ಷ್ಮ. ಅದರಿಂದ ನೀನು ಎಲ್ಲವತ್ರ ನೋಡಿ ಯಾವ್ದನ್ನ ನಮ್ಮ ಮನಸ್ಸಿಗೆ ನೆಮ್ಮದಿ ಆಗ್ತೈತಿ ಅದನ್ನ ಹಿಡಿಲಾಕ ಬರ್ತೈತಿ. ಹಂಗಾದ್ರೆ ವ್ಯವಸ್ಥೆಯನ್ನ ನಿನ್ನ ಬುದ್ಧಿಯಲ್ಲಿ ಪ್ರವೇಶ ಮಾಡುವ. ಅದರಿಂದ ಏನಾಕೈತಿ ನಿನಗ ಒಳ್ಳೆ. ಅದಕ್ಕ ಹಿಂಗತ್ ಹೇಳಿ ಇದರಿಂದ ಆ ಧ್ಯಾನ ಯೋಗವನ್ನು ಬಿಟ್ಟು ಜ್ಞಾನವನ್ನು ಹೇಳಕೈತಿ. ನಮ್ಮ ಇದರಲ್ಲಿ
ಧ್ಯಾನವನ್ನು 8ನೇ ಅಧ್ಯಾಯದಾಗ ಏನ್ ಮಾಡಿದ? ಮಧ್ಯಮಾಧಿಕಾರಿ ಧ್ಯಾನ ಹೇಳಿದ. ಅದು ಮಂದಾಧಿಕಾರಿಗೂ ಮಧ್ಯಮಾಧಿಕಾರಿಗೂ ಆಗೈತೆ. ಉತ್ತಮನಿಗೆ ಇದಾಯ್ತು, ಇದಕ್ಕ ಹೆಚ್ಚಿನ ಮೋಕ್ಷಕ್ಕೆ ದಾರಿ ಐತು ಅಂತ ಕೇಳಿದ್ರೆ ಅದಕ್ಕೆ ಇದೈತಿ ನೋಡಿ ಜ್ಞಾನ. ಏನ್ ಮಾಡ್ತೈತಿ? ಪರಮಾತ್ಮ ಎಲ್ಲ ಅದನ್ನು ನಾನು ಪರವಸ್ತು. ಹಾಗಾದ್ರೆ ಇದಕ್ಕೇನಂತಾರು? ಜ್ಞಾನದ ಗುಹ್ಯತಮಂ. ಅವುಗಳಿಗಿಂತಲೂ ಎಲ್ಲಕ್ಕಿಂತಲೂ ಶ್ರೇಷ್ಠ. ಯಾಕ? ಅದಷ್ಟು ಪಾವಿತ್ರತೆನೇ ಐತಿ ಜ್ಞಾನ. ಇಲ್ಯಾಗ 108 ಹುಳಾನ ಹಾಕ್ಬಿಡುದಿಲ್ಲ. ಅದಕ್ಕೆ ಅನ್ನೋದ್ರಿಂದ ಹೇಳಿ. ಹಂಗಾದ್ರ ಎಲ್ಲಾದ್ರಲ್ಲಿ ನೀನ ಇದ್ರೆ ಇದು ಇದು ಹುಟ್ಟು ಸಾವುಗಳು ಯಾಕೆ ಆಗ್ತೈತಿ ಅಂತ ಪ್ರಶ್ನೆ ಮಾಡಿದ್ರೆ ಮುಂದಿನ ಶ್ಲೋಕದಾಗ ಹೇಳ್ತಾನೆ. ಇದು ನೀನ ಪರಮಾತ್ಮ ಎಲ್ಲಾದ್ರಲ್ಲಿ ತುಂಬೇನೈತೆ ಅಂದ್ಬಿಟ್ಟು ಹುಟ್ಟು ಸಾವು ಯಾಕೆ ಆಗ್ತಿರ್ಬೇಕಂತಂದ್ರೆ ಅದಕ್ಕೆ ಮುಂದಿನ ಪ್ರಕೃತಿ ವ್ಯವಸ್ಥೆ ಹೇಳ್ತಾನೆ. ಈಗಾಗಲೇ ಎಷ್ಟಾಗಿತ್ತು ಅಂತಂದ್ರೆ 6ರಿಂದ 7 ಆಗಿತ್ತು. ಎಲ್ಲರೂ ಕೂಡಿ ಇದೊಂದು ತಾಸು ಎಷ್ಟು ನೋಡಿ ಭಗವತ್ ಚಿಂತನೆ. ಒಬ್ಬೊಬ್ರು ಬರಿತಾರೆ, ಹೇಳ್ತಾರೆ ಪರಮಾತ್ಮನಿಗೆ ಭಜನಾ ಮಾಡ, ಅದರ ಆಯುಷ್ಯನ ನಿನಗೆ ಮುರಿಯಂಗಿಲ್ಲ ತಾವು ಕಾಯ್ತಾನೆ. ಯಾಕ? ಒಳ್ಳೇದಾಗಿ ಅವನಿಗಾಗಿ ಮಾಡಿದೆ ನಾನ ಅಷ್ಟು ಆಯುಷ್ಯದೊಳಗೆ ನಿಂದ ಅದನ್ನ ಮೈನಸ್ ಮಾಡಂಗಿಲ್ಲ. ಶಾಸ್ತ್ರ ಪುರಾಣ ಕೇಳಿದಂದ್ರ ಅದನ್ನ ಮೈನಸ್ ಮಾಡೋದಲ್ಲ ಅಷ್ಟೇ. ಹಂಗಾದ್ರೆ ನಮ್ಮ ಆಯುಷ್ಯ ಇದಕ್ಕಿಷ್ಟೊಂದು ನಮ್ಮದು ಆತು ಅನ್ನಂಗಿಲ್ಲ. ಇದು ಒಂದು ತಿಂಗಳ ದಿನ ಎಷ್ಟು ತಾಸ ಹಾಕವ್ ನೋಡು. ಎಷ್ಟು ತಾಸ ಹಾಕವ್ ಅಂದ್ರೆ ಅದನ್ನೆಲ್ಲ ವ್ಯವಸ್ಥೆ ಮಾಡಿ ಅಷ್ಟು ಮುಂದೆ ಆಯುಷ್ಯ ವೃದ್ಧಿ ಆಯ್ತು. ವರ್ಷ ಕೇಳಿದ್ವಿ ಅಂದ್ರೆ ನಮ್ಮ ಆಯುಷ್ಯ ಇದ್ರೊಳಗ ವೃದ್ಧಿ ಆಯ್ತು. ಯಾಕ? ಇದಕ್ಕೆ ಯಾಕೆ ಆಯುಷ್ಯ ವೃದ್ಧಿ ಆಗುತ್ತೆ? ತಿಂತಾಪ ಕಡಿಮೆ ಮಾಡ್ತೈತಿ. ಮಧ್ಯಾಹ್ನ ಆರಾಮ್ ಇದ್ದೀವಿ ಅಂದ್ರೆ ನಾವು ಹೆಚ್ಚು ದಿನ ಚಿಂತೆ ಹೆಚ್ಚು ಶುರುನ ಚಿಂತೆ ಹಚ್ಕೊಳ್ಳೋದು ಹೇಳುದಿಲ್ಲ. ಅದಕ್ಕೆ ನಾವು ಒಂದು ತಾಸು ನೋಡು ಎಲ್ಲ ಕಾರ್ಯಕ್ರಮಗಳನ್ನು ಬದಿಗಿಟ್ಟು ಅದೇಪ್ಪ ಇವತ್ತು ಕೂತ ಹೋಗಿ ಜಳಕ ಮಾಡವ ಗಪ್ಪ ಆ ಕಡೆ ಮಾಡ್ತಾನು, ಹೊಲ್ತಿಕೊಂಡು ಆ ಕಡೆ ಮಾಡುದು ಎಲ್ಲಾ ಮಾಡಿ 8, 9ಕ್ಕ ಮಾಡ್ತಾನ. ಲಘು ಬಗೆ ಇಲ್ಲಿ ಬಾಂಧ ಕೇಳ್ತೈತಿ ಅಂದ್ರ ಆ ಹೊತ್ತಿಗೆ ಮತ್ತಿದು ಬಿಡುಗಡೆ ಎಲ್ಲಾ ತಾಯಂದಿರು ಇಷ್ಟೊಂದು ನಾವು ಮಾಡಿದ್ರ ಇದು ಜ್ಞಾನ ಯಜ್ಞ. ಶ್ರೇಯಾನ್ ದ್ರವ್ಯಮಯ ಯಜ್ಞ ಜ್ಞಾನ ಯಜ್ಞ ಪರಂತಪ ಸರ್ವಕರ್ಮಾಖಿಲಂ ಪಾತ್ರ ಜ್ಞಾನಿಪತಿ ಸಮಾನ. ಹಂಗಾದ್ರೆ ಈ ಪವಿತ್ರವಾದ ಜ್ಞಾನ ಯಜ್ಞ ನಮಗೆಲ್ಲಾ ಸಂತೋಷವನ್ನ ಭವಿಷ್ಯವನ್ನು ವೃದ್ಧಿ ಮಾಡಿ ಹೇಳಿ ನನ್ನ 4 ಮಾತು